ಜಯಿಸುವಂತ ಭಾಗವನ್ನು ಕೂಡ ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇವೆ ಸ್ವಾಮಿ. ತಂದೆ ದೇವರೇ, ನಿನ್ನ ಹಸ್ತಕ್ಕೆ ಎಲ್ಲವನ್ನು ಒಪ್ಪಿಸಿಕೊಡುತ್ತೆ ರಾಜ. ಪ್ರಾರಂಭದಿಂದ ಅಂತ್ಯದವರೆಗೂ ನೀನು ಮುನ್ನಡೆಸುವುದಕ್ಕಾಗಿ ನಿನಗೆ ಸ್ತೋತ್ರವನ್ನು, ಗೌರವವನ್ನು, ಮಾನವನ್ನು, ಮಹಿಮೆಯನ್ನು ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಪರಲೋಕ ತಂದೆ ದೇವರೇ, ಆಮೆನ್. Thank you, Holy God. Thank you, Holy Rishen. Thank you, Holy God. Thank you, Holy God. Thank you. Thank you. Thank you. Hallelujah. 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 ನಮ್ಮ ದೇವರು ಒಳ್ಳೆಯವನು, ಆತನು ಘನತೆಗೆ ಯೋಗ್ಯನು. ಹಲ್ಲೆಲೂಯಾ. ಮಾನಕ್ಕೆ ಪಾತ್ರನು. ಹಲ್ಲೆಲೂಯಾ. ನಮ್ಮ ದೇವರು ಅದ್ಭುತ ಸ್ವರೂಪನು. ಹಲ್ಲೆಲೂಯಾ. ನಾವು ದೇವರಿಗೆ, ನಮ್ಮ ಆತ್ಮ ದೇವರಿಗೆ ಆಗಿದೆ, ದೀಪವಾಗಿದೆ. ಎಷ್ಟೊಂದು ಸೌಭಾಗ್ಯ. ನಾವೇ ನಮ್ಮ ಆತ್ಮವೇ ದೇವರಿಗೆ ದೀಪ ಆಗ್ಬೇಕಾದ್ರೆ ನಮ್ಮನ್ನು ದೇವರು ಯಾವ ಒಂದು ಸ್ಥಾನದಲ್ಲಿ ಇರಿಸಿದ್ದಾನೆ ಎಂಬುದಾಗಿ ನಾವು ನೋಡ್ಬೇಕು. ಹಲ್ಲೆಲೂಯಾ. 3 ಸ್ಥಾನದಲ್ಲಿ ಒಂದು ಸ್ಥಾನ ನಮಗೆ ಯಾವುದು ಕೊಡಲು ದೇವರು ರಿಸರ್ವ್ ಮಾಡಿ ಅದಕ್ಕೆ ಕಾಲಿಟ್ಟಿದ್ದಾನೆ. 3 ಸ್ಥಾನ ಆಲ್ರೆಡಿ ಮುಂಚೆ 3 ಸ್ಥಾನ ಇಲ್ಲಿದ್ದು, ಒಂದು ಸ್ಥಾನ ಖಾಲಿ ಆಯ್ತು, ಒಂದು ಸ್ಥಾನ ಬಾಕಿ ಉಂಟು. ಯಾವುದಕ್ಕೆ? ಆರಾಧನೆಗೆ ಯಾರಿದ್ದದ್ದು ಅಷ್ಟೇ ದೇವರನ್ನು ಆರಾಧಿಸಿದ ಲೂಸಿಫರ. ಆತನ ದೊಬ್ಬಲ್ಪಟ್ಟ, ದೇವರಾದನು ಯಾರಿಗೂ ಕೊಡಲಿಲ್ಲ. ಮನುಷ್ಯರಾದ ನನ್ನನ್ನು ನಿನ್ನಲ್ಲಿ ನೋಡ ಬಯಸ್ತಾನೆ. ಹಲ್ಲೆಲೂಯಾ. ನಾವು ಆರಾಧಕರಾಗಿದ್ದೇವೆ. ಹಲ್ಲೆಲೂಯಾ. ಇಲ್ಲಿ ನಿಂತವರು ಮಾತ್ರ ಆರಾಧಕರಲ್ಲ, ನಾವು ನಮ್ಮ ಜೀವಿತವೇ ಆರಾಧನೆ ಆಗಿರಬೇಕು. ಹಲ್ಲೆಲೂಯಾ. ನಾವು ನಮ್ಮ ಜೀವನವೇ ಆರಾಧನೆ. ಹಲ್ಲೆಲೂಯಾ. ಕೀರ್ತನೆ 119:57-64 ತನಕ. ಯೆಹೋವನೇ, ನನ್ನ ಪಾಲು ನೀನೇ, ನಿನ್ನ ವಾಕ್ಯಗಳನ್ನು ಕೈಕೊಳ್ಳುವೆನೆಂದು ನಿರ್ಣಯಿಸಿಕೊಂಡಿದ್ದೇನೆ. ಪೂರ್ಣ ಮನಸ್ಸಿನಿಂದ ನಿನ್ನ ದಯೆಯನ್ನು ಅಪೇಕ್ಷಿಸಿದ್ದೇನೆ. ನಿನ್ನ ನುಡಿಗನುಸಾರವಾಗಿ ನನಗೆ ಪ್ರಸನ್ನನಾಗು. ನನ್ನ ನಡತೆಯನ್ನು ಶೋಧಿಸಿದ್ದೇನೆ, ನಿನ್ನ ಕಟ್ಟಳೆಗಳ ಕಡೆಗೆ ತಿರುಗಿಕೊಂಡಿದ್ದೇನೆ. ನಿನ್ನ ಆಜ್ಞೆಗಳನ್ನು ಅನುಸರಿಸುವುದರಲ್ಲಿ ಆಸಕ್ತನಾದೆನು, ಆಲಸ್ಯ ಮಾಡಲಿಲ್ಲ. ದುಷ್ಟರ ಭಾಷೆಗಳು ನನ್ನನ್ನು ಸುತ್ತಿಕೊಂಡವು, ಆದರೂ ನಾನು ನಿನ್ನ ಧರ್ಮಶಾಸ್ತ್ರವನ್ನು ಮರೆಯಲಿಲ್ಲ. ನಿನ್ನ ನೀತಿ ವಿಧಿಗಳಿಗೋಸ್ಕರ ನಿನ್ನನ್ನು ಕೊಂಡಾಡಲು ಮಧ್ಯರಾತ್ರಿಯಲ್ಲಿ ಏಳುವೆನು. ನಿನ್ನ ನೇಮಗಳನ್ನು ಕೈಕೊಂಡು ನಿನ್ನಲ್ಲಿ ಭಯಭಕ್ತಿಯುಳ್ಳವರಿಗೆ ನಾನು ಸಂಗಡಿಗನು. ಹಲ್ಲೆಲೂಯಾ. ನಿನ್ನ ನೇಮಗಳನ್ನು ಕೈಕೊಂಡು ನಿನ್ನ ಭಯ ಭಕ್ತಿಯುಳ್ಳವರಿಗೆ ನಾನು ಸಂಗಡಿಗನು. ಯೆಹೋವನೇ, ಭೂಲೋಕವು ನಿನ್ನ ಕೃಪೆಯಿಂದ ಪೂರ್ಣವಾಗಿದೆ. ನಿನ್ನ ನಿಬಂಧನೆಗಳನ್ನು ನನಗೆ ಬೋಧಿಸು. ನಾವು ಎಕ್ಸ್ಕ್ಯೂಸ್ಗೆ ಹೋಗ್ತೇವಲ್ಲ, ದೇವರೇ ನಾನು ಮನುಷ್ಯ ಮಾತ್ರದವನು, ನನಗೆ ಈ ಲೋಕವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ದೇವರು ಯೇಸುಸ್ವಾಮಿ ಹೇಳ್ತಾನೆ, ನಾನು ಲೋಕವನ್ನು ಜಯಿಸಿದ್ದೇನೆ, ನೀವು ಸೋಲ್ತೀರಂತ ಹೇಳಿದಾರ. ಮತ್ತೆ ಬಾಯಿ ಬಿಡಿ ಅಲ್ಲ. ನಾನು ನೋಡುವಾಗ ಎಂತದ ನೋಡಿದಾಗ ಆಗುದಿಲ್ಲಲ್ಲ, ಮನುಷ್ಯರನ್ನು ನೋಡಿದಾಗ ಆಗ್ತದಲ್ಲ. ಥ್ಯಾಂಕ್ ಯು. ಎಂತ ಹೇಳಿದಾನೆ ಯೇಸುಸ್ವಾಮಿ? ನಾನು ಲೋಕವನ್ನು ಜಯಿಸಿದ್ದೇನೆ, ನೀವು ಕೂಡ ಲೋಕವನ್ನು ಜಯಿಸುತ್ತೀರಿ. ಹಲ್ಲೆಲೂಯಾ. ನಾವು ಎಕ್ಸ್ಕ್ಯೂಸ್ ತಗೊಳ್ಳಿಕ್ಕಿಲ್ಲ, ಮನುಷ್ಯ ಮಾತ್ರ ಎಂಬುದಾಗಿ. ನಾವು ಕಾಣಿಸಲ್ಪಡಲೇಬೇಕು. ನಾವು ಎಕ್ಸ್ಕ್ಯೂಸ್ ತಗೊಂಡ್ರೆ ದೇವರು ಕೂಡ ಎಕ್ಸ್ಕ್ಯೂಸ್ ತಗೊಂಡೇ ತಗೊಳ್ತಾನೆ. ಬಿ ಕೇರ್ಫುಲ್. ನಾವು ಇದೆಲ್ಲ ದೇವರು ಬಯಸುವುದಿಷ್ಟೇ. ದೇವರು ಆಂಶದಲ್ಲಿ ಸ್ಟ್ರಿಕ್ಟ್ ಆಗಿದ್ದಾನೆ. ನೀವು ಕಾಣಿಸಿಕೊಳ್ಳುವುದಿಲ್ಲ, ದೇವರು ಅದರ ನಂತರ ನಮ್ಗೆ ಬಿಟ್ಟ. ದೇವರು ಚಾಯ್ಸ್ ಕೊಟ್ಟಿರ್ತಾನೆ. ನೆನ್ಪಿಟ್ಕೊಳ್ಳಿ, ದೇವರು ಚಾಯ್ಸ್ ಕೊಟ್ಟಿರ್ತಾನೆ. ದೇವರು ನಿಮ್ಮನ್ನಾಗಿ ಹೇಳ್ಕೊಂಡು ಬರುವುದಿಲ್ಲ. ದೇವರು ಆದುಕೊಂಡಿದ್ದಾನೆ, ತನ್ನ ಸ್ವರೂಪದಲ್ಲಿ ತನ್ನ ಇಚ್ಛೆಯಲ್ಲಿ ಆರಿಸಿಕೊಂಡಿದ್ದಾನೆ ನಮ್ಮನ್ನು. ಆದರೆ ಚಾಯ್ಸ್ ನಮಗೆ ಬಿಟ್ಟಿದ್ದಾನೆ. ನೀವು ಇರ್ತೀರಾ
ನಮ್ಗೆ ಚಾಯ್ಸ್. ಹಾಲೆಲೂಯಾ, ಹಾಲೆಲೂಯಾ. ದೇವರ ನಮಗೆ ಸ್ತೋತ್ರ. ಆತನ ಕೃಪೆ ಎಷ್ಟು ವರ್ಷದ ಅಂತ್ಯಕ್ಕೆ ಬಂದಿದ್ದೇವೆ, ಕಡೆಯ ಸಂಡೆಗೆ ಬಂದಿದ್ದೇವೆ. ಆರಾಧನೆಗೆ ಆತನ ಕೃಪೆಯನ್ನು ನೆನೆಸುತ್ತಾ, ಆತನನ್ನು ಸ್ತುತಿಸುತ್ತಾ, ನಾವು ಕೊಂಡಾಡುತ್ತಾ ಅದನ್ನು ಮಹಿಮೆಪಡಿಸುವ. ಹಾಲೆಲೂಯಾ. ನಮ್ಮ ದೇವರಿಗೆ ಒಂದು ದೊಡ್ಡ ಚಪ್ಪಳೆ ತಟ್ಟುತ್ತಾ ಎದ್ದು ನಿಂತು ಆತನ ಸನ್ನಿಧಾನದಲ್ಲಿ ನಾವು ಆರಾಧನೆಗೆ ಹೋಗುವ. ಥ್ಯಾಂಕ್ ಯು ಹೋಲಿ ಓ ಗಾಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪರಿಶುದ್ಧನು ಮಹೋನ್ನತನಾದ ಪರಲೋಕ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ತಂದೆ, ನಮ್ಮ ನಿನ್ನ ಹತೋಟಿಗೆ ಒಪ್ಪಿಸಿಕೊಟ್ಟಿದ್ದೇವೆ. ನಿನ್ನ ಆತ್ಮನಿಂದ ನಮ್ಮನ್ನು ತುಂಬಿಸು. ನಿನಗಾಗಿ ನಾವು ಜೀವಿಸಿ, ನಿನಗಾಗಿ ಬಾಳಿ, ನಿನ್ನನ್ನು ಆರಾಧಿಸುತ್ತಾ ಮುನ್ನಡೆಯುವಂತೆ ನಮಗೆ ಕೃಪೆ ಕೊಡು ಸ್ವಾಮಿ. ನೀನು ನಮ್ಮನ್ನು ಆದುಕೊಂಡಿದ್ದಿ, ಆರಿಸಿಕೊಂಡಿದ್ದಿ, ನಿನ್ನ ಸನ್ನಿಧಾನದಲ್ಲಿ ನಾವು ಕಾಣಿಸಿಕೊಳ್ಳಲು ಕೃಪೆ ಕೊಟ್ಟಿದ್ದಿ. ನಿನ್ನ ಈ ಕೃಪೆಗಾಗಿ ಸ್ತೋತ್ರ. ಕರ್ತನೆ, ನಾವು ಮನುಷ್ಯ ಮಾತ್ರ ಎಂಬುದಾಗಿ ನಾವು ಕರ್ತನೆ ಎಕ್ಸ್ಕ್ಯೂಸ್ ತೆಗೆದುಕೊಳ್ಳದೆ, ಕರ್ತನೆ ನಿನ್ನ ಸ್ವರೂಪ್ಯವನ್ನು ನಾವು ಆದುಕೊಂಡು ನಿನ್ನ ಮಹಿಮೆಗಾಗಿ ಜೀವಿಸಲು ನಮಗೆ ಕೃಪೆಯನ್ನು ಅನುಗ್ರಹಿಸಬೇಕೆಂಬುದಾಗಿ ನಾವು ಕೇಳಿಕೊಳ್ಳುತ್ತಿದ್ದೇವೆ ಸ್ವಾಮಿ. ನಮಗೆ ಸಹಾಯ ಮಾಡು. ನಿನ್ನ ಆತ್ಮನಿಂದ ನಮ್ಮನ್ನು ತುಂಬಿಸು. ನಿನಗಾಗಿ ಜೀವಿಸ್ತಾ ನಿನ್ನ ರಾಜ್ಯವನ್ನು ಕಟ್ಟುತ್ತಾ ಮುನ್ನಡೆಯುವಂತೆ ನಮಗೆ ಸಹಾಯ ಮಾಡು. ಇಲ್ಲಿರುವಂಥ ಒಂದೊಂದು ಪಾತ್ರೆ, ನೀನು ಕೊಟ್ಟ ಆ ಒಂದೊಂದು ಪಾತ್ರೆ ಒಂದು ಜೀವಿತದಲ್ಲಿ ಅವರಿಗಿಟ್ಟಂಥ ತಲಾಂತುಗಳೊಂದಿಗೆ ಎಲ್ಲರೂ ಜೀವಿಸುವಂತೆ ನೀನು ಕೃಪೆಯನ್ನು ಅನುಗ್ರಹಿಸಬೇಕೆಂಬುದಾಗಿ ಬೇಡುತ್ತಿದ್ದೇನೆ. ಎಲ್ಲ ಘನಮಾನ ಮಹಿಮೆ ನಮ್ಮ ಪ್ರಭು ನಮ್ಮ ರಕ್ಷಕ ನೋಡೆಯನ್ನು ಪುನರುತ್ಥಾನ ಹೊಂದಿದ ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿದೆ ತಂದೆ, ಆಮೆನ್. ನಮ್ಮ ಕೈಗಳನ್ನು ತಟ್ಟುತ್ತಾ ಆತನ ಆರಾಧಿಸಲಿಕ್ಕೆ ಹೋಗುವ. ಗ್ಲೋರಿ ಆಫ್ ಗಾಡ್. ಕೃಪೆಯಿಂದ ನೆಲೆ ನಿಂತೆವು, ನಿನ್ನ ಕೃಪೆಯಿಂದ ನೆಲೆ ನಿಂತೆವು. ಹಲ್ಲೆಲೂಯಾ. ಕೃಪೆಯಿಂದ, ಥ್ಯಾಂಕ್ ಯು. ಕೃಪೆಯಿಂದ ನೆಲೆ ನಿಂತೆವು, ಕೃಪೆಯಿಂದ, ಕೃಪೆಯಿಂದ ನೆಲೆ ನಿಂತೆವು, ನಿನ್ನ ಕೃಪೆಯಿಂದ ನೆಲೆ ನಿಂತೆವು. ಹಲ್ಲೆಲೂಯಾ. ಕೃಪೆಯಿಂದ ನೆಲೆ ನಿಂತೆವು, ನಿನ್ನ ಕೃಪೆಯಿಂದ ನೆಲೆ ನಿಂತೆವು. ಹೆಸರೇಳಿ ಕರೆದದು ನಿನ್ನ ಕೃಪೆ, ಹಿರಿಯವನಾಗಿಸಿದು ನಿನ್ನ ಕೃಪೆ. ಹೆಸರೇಳಿ ಕರೆದದು ನಿನ್ನ ಕೃಪೆ, ಹಿರಿಯವನಾಗಿಸಿದು ನಿನ್ನ ಕೃಪೆ. ಕೃಪೆ 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 ಕೃಪೆಯಿಂದ ನೆಲೆ ನಿಂತೆವು, ಕೃಪೆಯಿಂದ ನೆಲೆ ನಿಂತೆವು. ಹಲ್ಲೆಲೂಯಾ. ಕೃಪೆಯಿಂದ ನೆಲೆ ನಿಂತೆವು. ಗ್ಲೋರಿ ಗ್ಲೋರಿ ಗ್ಲೋರಿ. ಕೃಪೆಯಿಂದ ನೆಲೆ ನಿಂತೆವು. ನೀತಿವಂತನಾಗಿಸಿದು, ನೀತಿವಂತನಾಗಿಸಿದು ನಿನ್ನ ಕೃಪೆ, ನಿತ್ಯದಲ್ಲಿ ಸೇರಿಸಿದು ನಿನ್ನ ಕೃಪೆ. ಗ್ಲೋರಿ. ನೀತಿವಂತನಾಗಿಸಿದು ನಿನ್ನ ಕೃಪೆ, ನಿತ್ಯದಲ್ಲಿ ಸೇರಿಸಿದು ನಿನ್ನ ಕೃಪೆ. ಕೃಪೆ 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 ಕೃಪೆಯಿಂದ ನೆಲೆ ನಿಂತೆವು. ಹಲ್ಲೆಲೂಯಾ. ನಿನ್ನ ಕೃಪೆಯಿಂದ ನೆಲೆ ನಿಂತೆವು. ಹಲ್ಲೆಲೂಯಾ. ಕೃಪೆಯಿಂದ ನೆಲೆ ನಿಂತೆವು, ನಿನ್ನ ಕೃಪೆಯಿಂದ ನೆಲೆ ನಿಂತೆವು. ಕಷ್ಟಗಳ ಬಿಡಿಸಿದು ನಿನ್ನ ಕೃಪೆ, ಗಾಯಗಳ ಕಟ್ಟಿದು ನಿನ್ನ ಕೃಪೆ. ಈ ವರ್ಷದ ಇಡೀ ಎಸ್ ಲಾರ್ಡ್, ಥ್ಯಾಂಕ್ ಯು ಹೋಲಿ ಗಾಡ್. ಗಳ ಕಟ್ಟಿದು ನಿನ್ನ ಕೃಪೆ, ಕೃಪೆ ಕೃಪೆ ಕೃಪೆ. ಆ ನಿನ್ನ ಕೃಪೆ, ಆ ನಿನ್ನ ಫಲ. ಓ ಥ್ಯಾಂಕ್ ಯು ಹೋಲಿ ಗಾಡ್, ಥ್ಯಾಂಕ್ ಯು ಹೋಲಿ ಹೋಲಿ. We worship you. Hallelujah. ಕೃಪೆ ಕೃಪೆಯಿಂದ ನೆಲೆ ನಿಂತೆವು. ಗ್ಲೋರಿ. ನಿನ್ನ ಕೃಪೆಯಿಂದ ನೆಲೆ ನಿಂತೆವು. ಗ್ಲೋರಿ ಗ್ಲೋರಿ ಗ್ಲೋರಿ. ಕೃಪೆಯಿಂದ ನೆಲೆ ನಿಂತೆವು. We worship you. ನಿನ್ನ ಕೃಪೆಯಿಂದ ನೆಲೆ ನಿಂತೆವು. ಅದ್ಭುತವ ಮಾಡಿದು ನಿನ್ನ ಕೃಪೆ, ವರಗಳ ನೀಡಿದು ನಿನ್ನ ಕೃಪೆ. ಗ್ಲೋರಿ. ಅದ್ಭುತವ ಮಾಡಿದು. ಈ ವರ್ಷ ಪೂರ್ತಿಯಾಗಿ ಅದ್ಭುತಗಳನ್ನು ಮಾಡಿದ್ದೀವಿ ಕರ್ತನೆ. ವರಗಳನ್ನು ನೀನು ಅನುಗ್ರಹಿಸಿದಿ. ಓ ಥ್ಯಾಂಕ್ ಯು. ನಿನ್ನ ಕೃಪೆ ಹೊರತು ಬೇರೆ ಒಂದಿಲ್ಲ ಸ್ವಾಮಿ. ನಮ್ಮ ಸ್ವಾರ್ಥ ಬಲ, ಸ್ವಾರ್ಥ ಯೋಚನೆಗಳಲ್ಲ, ನಿನ್ನ ಕೃಪೆ ಸ್ವಾಮಿ. ಕೃಪೆ 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 ಕೃಪೆಯಿಂದ ನೆಲೆ ನಿಂತೆವು. ಹೋಲಿ
ಮೂಲಿ ಕೃಪೆಯಿಂದ ನೆರೆ ನಿಂತೆವು, ಕೃಪೆಯನ್ನು ಹೊಗಳುವೆವು ದೇವ, ಕೃಪೆಯನ್ನು ಹೊಗಳುವೆವು, ಕೃಪೆಯನ್ನು ಹೊಗಳುವೆವು ದೇವರ ಕೃಪೆ, ದೇವ ಕೃಪೆಯನ್ನು ಹೊಗಳುವೆವು, ಕೃಪೆಯನ್ನು ಹೊಗಳುವೆವು. ಗ್ಲೋರಿ. ಹೌದು ಸ್ವಾಮಿ, ಕೃಪೆ ಕೃಪೆ ಕೃಪೆ. ಹೌದು ಸ್ವಾಮಿ, ನಮ್ಮ ಜೀವ ಛಲವು ನೀನಾಗಿದೆ ಯೇಸುವೆ, ನೀನು ನಮ್ಮ ಜೀವ ಛಲ. ನಿನ್ನ ವಾಕ್ಯದ ಮುಖಾಂತರ ನಿನ್ನ ಜೀವ ಛಲವನ್ನು ನಮಗೆ ನೀನು ಕೊಟ್ಟಿದ್ದೀ ಕರ್ತನೆ. ನಾವು ನಿನ್ನಲ್ಲಿ ಸಮೃದ್ಧವಾಗಿ ಇರಬೇಕೆಂಬುದಾಗಿ, ನಾವು ಬಾಯಾರಿಗಳಾಗಬಾರದೆಂಬುದಾಗಿ ನಿನ್ನ ಜೀವ ಛಲವನ್ನು ನಮಗೆ ನೀನು ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಪ್ರೀತಿಯ ಒಲುಮೆಯನ್ನು ಕಲ್ವಾರಿ ಕ್ರೂಜಲ್ಲಿ ನಮಗೆ ನೀನು ಕೊಟ್ಟಿದ್ದೆ, ಅದಕ್ಕಾಗಿ ಸ್ತೋತ್ರ. ಓ ಪುನರುತ್ಥಾನ ಹೊಂದಿದ ಆ ಬಲದೊಂದಿಗೆ ನೀನು ನಮ್ಮನ್ನು ಕರ್ತನೆ ನೀನು ಪ್ರೀತಿಸಿ ನಿನಗಾಗಿ ಆ ಕೃಪೆ ಕೃಪೆ ಕೃಪೆ, ಆ ಕೃಪೆಗಾಗಿ ಸ್ತೋತ್ರ. ಥ್ಯಾಂಕ್ ಯು ಹೋಲಿ. ಜೀವ ಜಲವೇ ಜೀವ ಜಲವೇ ಯೇಸುವಿನ ಜೀವ ಜಲ, ಗ್ಲೋರಿ. ಜೀವ ಜಲವೇ ಜೀವ ಜಲವೇ, ದಾಹನಿಗೋ ಜೀವ ಜಲ, ದಾಹನಿಗೋ ಜೀವ ಜಲ. ಜೀವ ಜಲವೇ ಥ್ಯಾಂಕ್ ಯು. ಜಲವೇ ದಾಹನಿಗೋ ಜೀವ ಜಲ, ದಾಹನಿಗೋ ಜೀವ ಜಲ. ನಿನ್ನ ಪ್ರೀತಿಯ ಒಲುಮೆಯು ನನ್ನನ್ನು ಸೆಳೆಯಿತು ಗೌರಿ, ಪಾಪದ ವಶದಿಂದ ನನ್ನನ್ನು ಬಿಡಿಸಿತು. ನಿನ್ನ ಪ್ರೀತಿಯ ಒಲುಮೆಯು ನನ್ನನ್ನು ಸೆಳೆಯಿತು ಗೌರಿ, ಪಾಪದ ವಶದಿಂದ ನನ್ನನ್ನು ಬಿಡಿಸಿತು. ನಿನ್ನಲ್ಲಿ ಮೆರೆಸಿತು ಗ್ಲೋರಿ, ಎಲ್ಲ ದುಃಖವ ಮರೆಸಿತು, ಪ್ರೀತಿ ಮಳೆಯನ್ನು ಸುರಿಸಿತು, ನನ್ನನ್ನು ತಣಿಸಿತು. ಜೀವ ಜಲವೇ ಜೀವ ಜಲವೇ ಯೇಸುವಿನ ಜೀವ ಜಲ, ಗೌರಿ. ಜೀವ ಜಲವೇ ಜೀವ ಜಲವೇ, ದಾಹನಿಗೋ ಜೀವ ಜಲ, ದಾಹನಿಗೋ ಜೀವ ಜಲ. ಜೀವ ಜಲವೇ ಜೀವ ಜಲವೇ ಜೀವ ಜಲವೇ ಯೇಸುವಿನ ಜೀವ ಜಲ, ಜೀವ ಜಲವೇ ಜೀವ ಜಲವೇ, ದಾಹನಿಗೋ ಜೀವ ಜಲ, ದಾಹನಿಗೋ ಜೀವ ಜಲ. ಲೋಕವೆಲ್ಲ ಅಲೆದೆನು, ಎಲ್ಲೆಲ್ಲೂ ಸುಳಿದೆನು, ನನ್ನ ಪ್ರಾಣ ಪ್ರಿಯನ ಕೊನೆಯಲ್ಲಿ ಕಂಡೆನು. ಲೋಕವೆಲ್ಲ ಅಲೆದೆನು. ಓ ನಿನ್ನ ಕೃಪೆಯಿಂದಲೇ ಕರ್ತನೆ ನಾವು ಅಲೆದು ಅಲೆದು ಕರ್ತನೆ ನೀನು ನಮ್ಮನ್ನು ಕರ್ತನೆ ಆರಿಸಿಕೊಂಡಿದೆಯಲ್ಲ. ಓ ನನ್ನ ಪ್ರಾಣ ಪ್ರಿಯನೇ ನಿನಗೆ ಸ್ತೋತ್ರ. ಕಂಡೆನು ಜಗವೆಲ್ಲ ಸಾರುವೆನು, ನಿನಗಾಗಿಯೇ ಬಾಳುವೆನು, ನಿನ್ನಿನಲ್ಲಿಯೇ ಬೆರೆವೆನು, ನಿನ್ನಿನಲ್ಲಿಯೇ ಆಮೆನ್ ಆಮೆನ್. ಜೀವ ಜಲವೇ ಜೀವ ಜಲವೇ ಯೇಸುವಿನ ಜೀವ ಜಲ, ಗೌರಿ ಗೌರಿ. ಜೀವ ಜಲವೇ ಜೀವ ಜಲವೇ, ದಾಹನಿಗೋ ಜೀವ ಜಲ, ದಾಹನಿಗೋ ಜೀವ ಜಲ. ಜೀವ ಜಲವೇ ಜೀವ ಜಲವೇ ಯೇಸುವಿನ ಜೀವ ಜಲ. ಥ್ಯಾಂಕ್ ಯು ಥ್ಯಾಂಕ್ ಯು. ಜೀವ ಜಲವೇ ಜೀವ ಜಲವೇ, ದಾಹನಿಗೋ ಜೀವ ಜಲ, ದಾಹನಿಗೋ ಜೀವ ಜಲ. ಕಲ್ವಾರಿ ಕಲ್ವಾರಿ ಶಿಲುಬೆಯ ನನಗಾಗಿ ಹೊತ್ತೆ ನೀ, ನನ್ನ ಮಾಯ ಪಾಪಕ್ಕೆ ಬಲಿಯಾದೆ ನೀ ಅಂದು. ಗ್ಲೋರಿ ಕಲ್ವಾರಿ ಶಿಲುಬೆಯ ಪಾಪಕ್ಕೆ
ಬಲಿಯಾದೆ ನೀಯಂದು ರಕ್ಷಣೆ ನೀಡಲು ನನ್ನನ್ನು ಉಳಿಸಲು ಪರಲೋಕ ರಾಜ್ಯಕ್ಕೆ ಮಾರ್ಗವು ನೀನದೇ. ಜೀವ ಜಲವೇ ಜೀವ ಜಲವೇ ಯೇಸುವಿನ ಜೀವ ಜಲ. ಸ್ವಾಮಿ, ನಾವು ನಿನ್ನ ಆಲಯವಾಗಿದ್ದೇವೆ ಸ್ವಾಮಿ. ಕರ್ತನೆ, ನಮ್ಮಲ್ಲಿ ಉಕ್ಕಿಸಿ ಜೀವ ಜಲವನ್ನು ಕರ್ತನೆ ಹೆಚ್ಚಾಗಿ ನಾವು ಕರ್ತನೆ ಜೀವ ಜಲವದಲ್ಲಿ ಉಕ್ಕುವಂತ ಕೃಪೆ ಕೊಡು ಕರ್ತನೆ. ನಮ್ಮಲ್ಲಿ ಉಕ್ಕಲಿ ಸ್ವಾಮಿ ಜೀವ. ಓ ಕರ್ತನೆ, ನೀನೇ ನಮಗೆ ಕರ್ತನೆ ಓ ದಾಹ ತೀರಿಸುವ ಜೀವ ಜಲವಾಗಿದೆ. ನಾವು ಕರ್ತನೆ ಇದನ್ನು ಕರ್ತನೆ ನಮ್ಮ ಜೀವಿತದ ಮೂಲಕ ಇತರರಿಗೆ ನಿನ್ನ ವಿಚಾರವನ್ನು ತಿಳಿಸುವಂತ ಕೃಪೆಯನ್ನು ಅನುಗ್ರಹಿಸು. ಓ ಗ್ಲೋರಿ ಓ ಗಾಡ್, ಥ್ಯಾಂಕ್ ಯು ಹೋಲಿ ಓ ಗಾಡ್, ಥ್ಯಾಂಕ್ ಯು. ಯೇಸುವೇ, ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವ ಜಲ. ಯೇಸುವೇ, ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವ ಜಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಯೇಸುವೇ, ನಾವು ನಿನ್ನ ಆಲಯ, ಉಕ್ಕಿಸು ಜೀವ ಜಲ. ಯೇಸುವೇ, ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವ ಜಲ. ಓಡಿ ನಾವು ದಣಿಯದಂತೆ, ಎದು ನಾವು ಬಳಲದಂತೆ. ಥ್ಯಾಂಕ್ ಯು. ಎಸ್ ಲಾರ್ಡ್, ಎದು ನಾವು ಬಳಲದಂತೆ ದಯಪಾಲಿಸು ನಿನ್ನ ಆತ್ಮನ ಬಲ. ದಯಪಾಲಿಸು ನಿನ್ನ ಆತ್ಮನ ಬಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. Thank you, Holy God. ಬಲ. ಯೇಸುವೇ, ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವ ಜಲ. ಗೋಳಿ, ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವ ಜಲ. ದುರಾತ್ಮ ಸೇನೆಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು. ಗ್ಲೋರಿ. ದುರಾತ್ಮ ಸೇನೆಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು. ದಯಪಾಲಿಸು ನಿನ್ನ ಆತ್ಮನ ಬಲ. ದಯಪಾಲಿಸು ನಿನ್ನ ಆತ್ಮನ ಬಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಯೇಸುವೇ, ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವ ಜಲ. ಯೇಸುವೇ, ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವ ಜಲ. ಅಂಧಕಾರ ಶಕ್ತಿಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು. ಗೋವಿ. ಅಂಧಕಾರ ಶಕ್ತಿಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು. ದಯಪಾಲಿಸು ನಿನ್ನ ಆತ್ಮನ ಬಲ. ದಯಪಾಲಿಸು ನಿನ್ನ ಆತ್ಮನ ಬಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಆತನ ಸನ್ನಿಧಾನದಲ್ಲಿ ಕೈಗಳನ್ನು ಆತನ ಮಹಿಮೆಗೋಸ್ಕರ ಓ ಗ್ಲೋರಿ ಯೋಗ ಆತನು ಮಾಡಿದ ಉಪಕಾರಗಳನ್ನು ನೆನೆಸುತ್ತಾ ಓ ಥ್ಯಾಂಕ್ ಯು ಹೋಲಿ ಯೋಗ. ಯೇಸುವೇ, ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವ ಜಲ. 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 ಯೇಸುವೇ, ಹೌದು ಸ್ವಾಮಿ ತಂದೆ, ನಾವು ಕರ್ತನೆ ನೀನು ಆರಾಧಿಸುವ ಕರ್ತನೆ ಆತ್ಮಸ್ವರೂಪನಾದ ದೇವರು ನೀನು. ಆನಂದ ಘೋಷಣೆ ಸ್ತೋತ್ರ ಯಜ್ಞದೊಂದಿಗೆ ನಿನಗೆ ನಾವು ನಮ್ಮನ್ನು ಸಮರ್ಪಿಸುತ್ತೇವೆ ಸ್ವಾಮಿ. ಥ್ಯಾಂಕ್ ಯು ಹೋಲಿ ಗಾಡ್. ಆರಾಧಿಸುವ
ಆತ್ಮಸ್ವರೂಪನ ಆನಂದ ಘೋಷದೊಡನೆ ಗೌರಿ ಆರಾಧಿಸುವ ಆತ್ಮಸ್ವರೂಪನ ಆನಂದ ಘೋಷದೊಡನೆ ಸ್ತೋತ್ರಗಳ ಯಜ್ಞವನ್ನು ಅರ್ಪಿಸುತ್ತ ಯೇಸುವಿಗೆ ಸ್ತೋತ್ರಗಳ ಯಜ್ಞವನ್ನು ಅರ್ಪಿಸುವ ನಮ್ಮ ಯೇಸುವಿಗೆ ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆ ಎಲ್ಲ ಕೈಗಳ ಮೇಲೆ ತಲ್ಪಡ್ತಾ ಹಲ್ಲೆಲೂಯಾ 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 ಸರ್ವೋತ್ತಮನು ನನ್ನ ದೇವರು ಸ್ತುತಿ ಸ್ತೋತ್ರಕ್ಕೆ ಯೋಗ್ಯನು ಸರ್ವೋತ್ತಮನು ನಮ್ಮ ದೇವರು ಸ್ತುತಿ ಸ್ತೋತ್ರಕ್ಕೆ ಯೋಗ್ಯನು ಸುವರ್ಣಗಳ ಸುರಿಸುತ್ತಾನೆ ಸುಕ್ಷೇಮದಿಂದ ಕಾಯುತ್ತಾನೆ ಗೌರಿಗಳ ಸುರಿಸುತ್ತಾನೆ ಸುಕ್ಷೇಮದಿಂದ ಕಾಯುತ್ತಾನೆ ಹಲ್ಲೆಲೂಯಾ 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 ಗ್ಲೋರಿ ಹಲ್ಲೆಲೂಯಾ 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 ದೇವರತ್ನ ವಶರಾಗಿ ಆರಾಧಿಸುವ ಆತ್ಮಸ್ವರೂಪನಾದ ಯೇಸುವನ್ನು ಗೌರಿ ದೇವರತ್ನ ವಶರಾಗಿ ಆರಾಧಿಸುವ ಆತ್ಮಸ್ವರೂಪನಾದ ಯೇಸುವನ್ನು ಆತ್ಮದಿಂದಲೂ ಸತ್ಯದಿಂದಲೂ ಸತ್ಯ ದೇವರನ್ನು ಆರಾಧಿಸುವ ಆತ್ಮದಿಂದಲೂ ಸತ್ಯದಿಂದಲೂ ಸತ್ಯ ದೇವರನ್ನು ಆರಾಧಿಸುವ ಹಲ್ಲೆಲೂಯಾ 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 ಗೌರಿ ಗೌರಿ ಹಲ್ಲೆಲೂಯಾ 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 ಏಕಾಧಿಪತಿಯು ರಾಜನು ಕರ್ತನು ನೀನೊಬ್ಬನೇ ನೀನೊಬ್ಬನೇ ಅಮರತ್ವವುಳ್ಳವನೇ ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವವನೇ ಅಮರತ್ವವುಳ್ಳವನೇ ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವವನೇ ಹಲ್ಲೆಲೂಯಾ 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 ಏಕಾಧಿಪತಿ ಏಕಾಧಿಪತಿ ಏಕಾಧಿಪತಿಯು ರಾಜನು ಕರ್ತರ ಯೇಸುವಿನೊಬ್ಬನೇ ಅಧಿಪತಿಯು ರಾಜನು ಕರ್ತನು ನೀನೊಬ್ಬನೇ ಯೇಸುವಿನೊಬ್ಬನೇ ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವವನೇ ಅಮರತ್ವವುಳ್ಳವನೇ ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವವನೇ ಹಲ್ಲೆಲೂಯಾ 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 ಗ್ಲೋರಿ ಹಲ್ಲೆಲೂಯಾ 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 ಥ್ಯಾಂಕ್ ಯು ಹೋಲಿ ಗಾಡ್ ನೀನೊಬ್ಬನೇ ಸ್ವಾಮಿ ಆರಾಧನೆಗೆ ಯೋಗ್ಯನಾದ ದೇವರು ಥ್ಯಾಂಕ್ ಯು ಥ್ಯಾಂಕ್ ಯು ಓ ಥ್ಯಾಂಕ್ ಯು ಹೋಲಿ ಗಾಡ್ ವಿ ವರ್ಷಿಪ್ ಯು ಓ ಏಕಾಧಿಪತಿಯು ರಾಜರ ರಾಜನು ಓ ಕರ್ತರ ಕರ್ತನು ಯೇಸು ನೀನೊಬ್ಬನೇ ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವಾತನೇ ನಿನಗೆ ಸ್ತೋತ್ರ ಸ್ವಾಮಿ ಓ ಆರಾಧನೆ ಇಮ್ಮಾನುವೇಲನಾದಾತನೇ ಜೊತೆಯಲ್ಲಿರುವಾತನೇ ನಮ್ಮ ಮಧ್ಯದಲ್ಲಿ ವಾಸಿಸುವಾತನೇ ಓ ನೀನೊಬ್ಬನೇ ಪರಿಶುದ್ಧನು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಓ ಥ್ಯಾಂಕ್ ಯು ಆರಾಧನೆ ಇಮ್ಮಾನುವೇಲ ಆರಾಧನೆ ಇಮ್ಮಾನುವೇಲ
ಇರುವವನೇ, ನಮ್ಮ ಮಧ್ಯದಲ್ಲಿ ವಾಸಿಸುವವನೇ. Thank you, Holy. ನಮ್ಮ ಜೊತೆಯಲ್ಲಿ ಇರುವವನೇ, ನಮ್ಮ ಮಧ್ಯದಲ್ಲಿ ವಾಸಿಸುವವನೇ. Thank you, Holy God. ನೀ ಪರಿಶುದ್ಧ, ನೀ ಪರಿಶುದ್ಧ, ಇಮ್ಮಾನುವೇಲನೇ. Glory to God. ನೀ ಪರಿಶುದ್ಧ. We worship you, Holy God. Risekerenda nantu naradana radana sheke. Oh, Holy God. Oh, ನೀ ಪರಿಶುದ್ಧನು, ನೀ ಪರಿಶುದ್ಧನು, ನೀ ಪರಿಶುದ್ಧ. ರಿಕಾಟಾರ ಮೇಲ ಶeke. ರಿಜೋಂದನ ರಗಲಕ ಸೆಕೆಂದೋ ರೋಂದನ ಅಂತು ನರದನ ಲರಮನ ಶಕೆ. ನೀ ಪರಿಶುದ್ಧ, ನೀ ಪರಿಶುದ್ಧ, ಇಮ್ಮಾನುವೇಲನೇ. ಎಲ್ಲೋಲಂ ದೇವನೇ ಆರಾಧಿಸಿನೇ, ನಿರಂತರ ದೇವನೇ ಆರಾಧನೆ. ಎಲ್ಲೋಲಂ ದೇವನೇ ಆರಾಧನೆ, ನಿರಂತರ ದೇವನೇ ಆರಾಧನೆ. ನಿತ್ಯ ದೇವರು ನೀನೇ, ಪರಿಶುದ್ಧ ರಾಜ ನೀನೇ. Holy God. ನಿತ್ಯ ದೇವರು ನೀನೇ, ಮಹಾಪರಿಶುದ್ಧ ರಾಜ ನೀನೇ. ನೀ ಪರಿಶುದ್ಧನು, ನೀ ಪರಿಶುದ್ಧನು, ನೀ ಪರಿಶುದ್ಧ. Holy, holy, holy. Oh, you're holy, God. You're holy, you're holy. Oh, ಎಲ್ಲೋಲಂ ದೇವರೇ, you're holy. ನೀನು ಪರಿಶುದ್ಧನು, ನೀನು ಪರಿಶುದ್ಧನು. Thank you, Holy God. ಪರಿಶುದ್ಧ. ಎಲ್ಲೋಲಂ ದೇವರೇ. ಎಲ್ ಶಡಾಯ್, ಎಲ್ ಶಡಾಯ್ ದೇವರೇ ಆರಾಧನೆ. ಸರ್ವಶಕ್ತನೇ ಆರಾಧನೆ. ಎಲ್ ಶಡಾಯ್, ಎಲ್ ಶಡಾಯ್ ದೇವನೇ ಆರಾಧನೆ. ಸರ್ವಶಕ್ತನೇ ಆರಾಧನೆ. ನೀ ಸರ್ವ ಸೃಷ್ಟಿ ಕರ್ತನೇ. ಎಲ್ಲವನ್ನು ಉತ್ಪತ್ತಿ ಮಾಡುವ ಆತನು ನೀನು, ಸರ್ವವನ್ನು ನಿನ್ನ ಕಂಟ್ರೋಲ್ ಇಟ್ಟುಕೊಂಡ ದೇವರು ನೀನು. ಥ್ಯಾಂಕ್ ಯು, ಹೋಲಿ God. ಸರ್ವಶಕ್ತಿ ಕರ್ತನೇ, ನೀ ಸರ್ವ ಸೃಷ್ಟಿ ಸರ್ವಶಕ್ತಿ ನಿನ್ನಲ್ಲೇ ಸ್ವಾಮಿ. ಓ, ಸರ್ವ ಲೋಕವನ್ನು ಆಳುವಂತ ನೀನೊಬ್ಬನೇ. ಥ್ಯಾಂಕ್ ಯು. ನೀ ಪರಿಶುದ್ಧ, ನೀ ಪರಿಶುದ್ಧ, ದೇವರೇ. Glory, glory. ನೀ ಪರಿಶುದ್ಧ, ನೀ ಪರಿಶುದ್ಧ, ಎಲ್ ಶಾಡೈ ದೇವರೇ. ನೀ ಪರಿಶುದ್ಧನು, ನೀ ಪರಿಶುದ್ಧ, ನೀ ಪರಿಶುದ್ಧ,
ನಿನ್ನ ಉಪಕಾರಕ್ಕೆ ಕೊನೆಯೇ ಇಲ್ಲ, ನನ್ನ ಮೇಲಿಟ್ಟಿರುವ ಪ್ರೀತಿಗೆ ಅಂತ್ಯವೇ ಇಲ್ಲ. ನಿನ್ನ ಉಪಕಾರಕ್ಕೆ ಕೊನೆಯೇ ಇಲ್ಲ, ನನ್ನ ಮೇಲಿಟ್ಟಿರುವ ಪ್ರೀತಿಗೆ ಅಂತ್ಯವೇ ಇಲ್ಲ. ನಿನ್ನೆಲ್ಲ ಆಶೀರ್ವಾದಕ್ಕೆ ಯೇಸುವೇ ನೀನೇ ಕಾರಣ. ನಿನ್ನೆಲ್ಲ ಪ್ರೀತಿಗೆ ಯೇಸುವೇ ನೀನೇ ಕಾರಣ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ನಿನ್ನ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ನಿನ್ನ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ, ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ, ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ, ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ನ ಕೃಪೆಯೇ. ಯಾವ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ನ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ನನ್ನ ಅಪ್ಪನೂ ನೀನೇ, ನನ್ನ ಅಮ್ಮನೂ ನೀನೇ, ನನಗೆಲ್ಲವೂ ನೀನೇ
యేసయ్య ನನ್ನ ಅಪ್ಪನು ನೀನೇ ನನ್ನ ಅಮ್ಮನು ನೀನೇ ನನಗೆಲ್ಲವೂ ನೀನೇ యేసయ్య ಸ್ತೋತ್ರ ಸ್ತೋತ್ರ యేసయ్య ಸ್ತೋತ್ರ ಸ್ತೋತ್ರ యేసయ్య ನಡಿ ಸ್ತೋತ್ರ ಸ್ತೋತ್ರ యేసయ్య ಸ್ತೋತ್ರ ಸ್ತೋತ್ರ యేసయ్ಯ ಥ್ಯಾಂಕ್ ಯು ಡ್ಯಾಡಿ. ತಂದೆಯಾದ ದೇವರೇ, ಈ ವಾರದ ಮುಂದೆ ದಿನಕ್ಕಾಗಿ ನಾವು ಸ್ತೋತ್ರ ಮಾಡುತ್ತಾ ದೇವರೇ, ಈ ವರ್ಷಾಂತ್ಯದ ಕಡೆ ದಿನಗಳಲ್ಲಿ ನಾವು ಇದ್ದೇವಪ್ಪ. ಈ ವರ್ಷವೆಲ್ಲ ನೀವು ಮಾಡಿದ ಉಪಕಾರಗಳಿಗಾಗಿ ದೇವರೇ, ತಂದೆಯೇ, ಕ್ರಿಸ್ತ ಯೇಸುವಿನಲ್ಲಿ ನಮ್ಮ ಮೇಲೆ ತೋರಿದಂಥ ಅಪಾರವಾದ ಪ್ರೀತಿಗಾಗಿ ಸ್ತೋತ್ರ ಮಾಡ್ತಾ ಇದ್ದೇನೆ ದೇವರೇ. ನಿನ್ನ ಮಕ್ಕಳಾದ ನಮ್ಮೆಲ್ಲರನ್ನು ನಿನ್ನ ಅಧೀನಕ್ಕೆ ತೆಗೆದುಕೊಂಡು ನಿನ್ನ ಜೀವವುಳ್ಳ ವಾಕ್ಯದ ಮೂಲಕವಾಗಿ ನನ್ನನ್ನು ನಮ್ಮೆಲ್ಲರನ್ನು ನಿನ್ನ ವಾಕ್ಯದ ಅಧೀನಕ್ಕೆ ತೆಗೆದುಕೊಂಡು ನಮ್ಮೊಂದಿಗೆ ಮಾತನಾಡು. ನಮ್ಮ ದೇಹದ ರಕ್ತದ ಕಣಕಣಗಳಲ್ಲಿ ನಿನ್ನ ವಾಕ್ಯವು ಚಲಿಸಲಿ. ನಿನ್ನ ವಾಕ್ಯವು ನಮ್ಮ ದೇಹದ ಎಲ್ಲ ಆರ್ಗನ್ ಸಿಸ್ಟಮ್ಸ್ಗಳಲ್ಲಿ ನಿನ್ನ ವಾಕ್ಯವು ದೇವರಪ್ಪ ಅದು ಬಲವಾಗಿ ಕಾರ್ಯ ಮಾಡಲಿ. ದೇವರೇ, ನಮ್ಮಿಂದ ನಾವು ಏನನ್ನು ಮಾಡಲಿಕ್ಕಾಗುವುದಿಲ್ಲವೋ ಅದು ನಿನ್ನ ವಾಕ್ಯದ ಮೂಲಕವಾಗಿ ಮಾಡುವಂತೆ ಒಬ್ಬೊಬ್ಬರನ್ನು ಬಲಪಡಿಸು. ಸೈತಾನನ ಎಲ್ಲ ಕ್ರಿಯೆಗಳು ದೇವ ಜನರ ವಿರುದ್ಧವಾಗಿ, ದೇವ ಮಕ್ಕಳ ವಿರುದ್ಧವಾಗಿ, ಅವರ ಹೆಲ್ತಿಗಿರ್ಬೋದು, ಅವರ ವೆಲ್ತಿಗಿರ್ಬೋದು, ಅವರ ರಕ್ಷಣೆಗೆ ವಿರುದ್ಧವಾಗಿ ಕಾರ್ಯ ಮಾಡೋದು ಎಲ್ಲ ನರಕದ ಶಕ್ತಿಯ ಬಲಗಳು ಯೇಸುವಿನ ನಾಮದ ಬಲದಲ್ಲಿ ಅದು ಅಳಿದು ಹೋಗಲಿ. ದೇವರೇ, ನಿನ್ನ ಚಿತ್ತ, ನಿನ್ನ ಸಂಕಲ್ಪ, ಉದ್ದೇಶ ಏನಿದೆಯೋ ಸಭೆಯಾಗಿ ಸೇರಿ ಬಂದಂತ ನಮ್ಮೆಲ್ಲರಲ್ಲಿಯೂ, ಆನ್ಲೈನ್ ವೀಕ್ಷಿಸುವಂತ ಪ್ರತಿಯೊಬ್ಬರಲ್ಲಿಯೂ ದೇವರೇ ನಿನ್ನ ಮಹಿಮೆ ಕಾರ್ಯ ಮಾಡಲಿ. ಎಲ್ಲ ಮಹಿಮೆ ಘನತೆ ನಿನಗೆ ಸಲ್ಲಿಸ್ತೇನಪ್ಪ. ವಾಕ್ಯದಲ್ಲಿ ನಾವು ನೋಡ್ತೇವೆ, ಕರೆಯಲ್ಪಟ್ಟವರು ಬಹಳ ಮಂದಿ ಇದ್ದಾರೆ, ಆದರೆ ಆಯಲ್ಪಟ್ಟವರು ಎಂಬುದಾಗಿ ಬರೆಯಲ್ಪಟ್ಟಿದೆ. ದೇವರೇ, ಆ ಕರೆಯಲ್ಪಟ್ಟಿರುವ ಸ್ಥಾನದಲ್ಲಿ ಮಾತ್ರ ನಾವಿರದೆ ನಾವು ಆಯಲ್ಪಟ್ಟವರಾಗಿ ಕರ್ತನೆಪ್ಪ ನಿನ್ನ ಮುಂದೆ ನಿಲ್ಲುವ ಕೃಪೆ ದೇವರೇ ನಮಗೆ ಅನುಗ್ರಹಿಸಿದೆಲ್ಲ, ಅದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಮುಂದಿನ ಭಾಗವನ್ನು ನಿನ್ನ ಅಧೀನಕ್ಕೆ ತೆಗೆದುಕೋ ದೇವರೇ. ವಾಕ್ಯವು ಕೇಳುತ್ತಿರುವಾಗಲೇ ಎಲ್ಲಿ ಸ್ವಸ್ಥತೆ ಬೇಕು ದೇವರೇ, ಎಲ್ಲಿ ಬಿಡುಗಡೆ ಬೇಕು ದೇವರೇ, ಇದು ಆತ್ಮ ಮಂಡಲದಲ್ಲಿ ದೇವರೇ ಒಬ್ಬೊಬ್ಬರ ಜೀವಿತದಲ್ಲಿ ಇದು ಕಾರ್ಯ ಮಾಡಲಿ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್, ಆಮೇನ್. ನಾವು ಜೋರಾಗಿ ನಮ್ಮ ಕರ್ತನಿಗೆ ಒಂದು ಕೈ ಚಾಪಳೆ ತಟ್ಟುತ್ತಾ ನಾವು ದೇವರನ್ನು ಮಹಿಮೆ ಪಡಿಸುವ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ. ಎಲ್ಲರೂ ಇಲ್ಲಿದ್ದೀರಾ? ಹಾಲೆಲೂಯಾ. ಈ ವಾರದ ಮೊದಲನೇ ದಿನ ಈ ಮುಂಜಾನೆಯ ವಂದನೆಗಳನ್ನು ಸಲ್ಲಿಸ್ತೇನೆ ನಿಮಗೆ. ಮತ್ತು ಕರ್ತನ ಈ ಒಂದು ಅವಕಾಶ ಮಾಡಿಕೊಟ್ಟದಕ್ಕಾಗಿ ನಾನು ದೇವರಿಗೂ ಕೂಡ ಸ್ತೋತ್ರ ಮಾಡ್ತಾ ಇದ್ದೇನೆ. ವಿಶೇಷವಾಗಿ ನಾವು ದೇವರ ವಾಕ್ಯವನ್ನು ನಾವು ಓದಿಕೊಂಡು ಬರುವಾಗ ಈ ಕಳೆದ ವಾರದಲ್ಲೆಲ್ಲ ಅನೇಕ ಕಡೆಗಳಲ್ಲಿ ಧ್ಯಾನವಾಗಿರುವಂಥ ಒಂದು ವಚನ, ಅದು ಲೂಕನು ಬರೆದ ಸುವಾರ್ತೆ. ನಾವು ಮೊದಲ ಅಧ್ಯಾಯದಲ್ಲಿ ನಾವು ನೋಡಬೇಕಾದ್ರೆ ಫ್ಯಾನ್ ಓಕೆ 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 ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ ಅದರಲ್ಲಿ ನಾವು 28ನೇ ವಚನದಲ್ಲಿ ನಾವು ನೋಡಬೇಕಾದ್ರೆ, ಆ ದೂತನು
ಆಕೆಯ ಬಳಿಗೆ ಬಂದು, ದೇವರ ದಯೆ ಹೊಂದಿದವಳೇ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದನು. ಆಕೆಯು ಆ ಮಾತಿಗೆ ತತ್ತರಿಸಿ ಇದೆಂಥ ಆಶೀರ್ವಾದ ಎಂದು ಯೋಚನೆ ಮಾಡುತ್ತಿರಲಾಗಿ ಆ ದೂತನು ಆಕೆಗೆ, ಮರಿಯಳೇ ಮರಿಯಳೇ ಹೆದರಬೇಡ, ಮರಿಯಳೇ ಹೆದರಬೇಡ. ಹಾಗಾದರೆ ಇಲ್ಲಿ ನಾವು ನೋಡ್ತೇವೆ ಏನಂತೇಳಿ ಹೇಳಿದರೆ, ಆ ಹೆದರಬೇಡ ಅನ್ನುವಂಥ ಒಂದು ವಚನ ನಾವು ನೋಡಬೇಕಾದ್ರೆ ಮರಿಯಳಿಗೆ ಬಂದಂಥ ಆಶೀರ್ವಾದ ಏನಾಗಿತ್ತು? ಒಂದು ಭಯ ಹುಟ್ಟಿಸುವಂಥ ಆಶೀರ್ವಾದ. ಮರಿಯಳಿಗೆ ಬಂದಂಥ ಆಶೀರ್ವಾದ ಏನದು? ಒಂದು ಭಯ ಹುಟ್ಟಿಸುವಂಥ ಆಶೀರ್ವಾದ. ಯಾಕಂದರೆ ಒಂದು ಶಾಕಿಂಗ್ ಒಂದು ನ್ಯೂಸ್ ದೇವದೂತನ ತಂದದ್ದು. ಏನಂತೇಳಿ ಹೇಳಿದರೆ ಅಲ್ಲಿ ನಾವು ನೋಡ್ತೇವೆ, ಅಥವಾ ಶಾಕಿಂಗ್ ಬ್ಲೆಸ್ಸಿಂಗ್ ಅದು. ಏಕೆಂದರೆ ದೇವರ ದಯೆ ಹೊಂದಿದವಳೇ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆಂದನು. ಆಕೆ ಆ ಮಾತಿಗೆ ತತ್ತರಿಸಿ ಇದೆಂಥ ಆಶೀರ್ವಾದ ಎಂದು ಯೋಚನೆ ಮಾಡುತ್ತಿರಲಾಗಿ ಆ ದೂತನ ಆಕೆಗೆ, ಮರಿಯಳೇ ಹೆದರಬೇಡ, ನೀನು ದೇವರ ದಯೆ ದೊರಕಿತು ನಿನಗೆ. ಈಗೋ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೇರುವಿ, ಆತನಿಗೆ ಯೇಸುವೆಂದು ಹೆಸರಿಡಬೇಕು. ಹಾಗಾದರೆ ಇಲ್ಲಿ ನಾವು ನೋಡ್ತೇವೆ ಯಾಕೆ ಭಯ ಹುಟ್ಟಿಸುವಂಥ ಆಶೀರ್ವಾದ ಅಂತೇಳಿ ಹೇಳಿದರೆ, ಆಕೆ ಏನಾಗಿದ್ಲು ಅಂತೇಳಿ ಹೇಳಿದರೆ ಒಂದು ಕನ್ನಿಕೆ. ಒಂದು ವೇಳೆ ಆ ಕಾಲದಲ್ಲಿ, ಆ ಧರ್ಮಶಾಸ್ತ್ರದ ಕಾಲದಲ್ಲಿ ಒಂದು ಕನ್ನಿಕೆ ಗರ್ಭಿಣಿ ಆಗುವುದಾದರೆ ಅವಳನ್ನು ಏನು ಮಾಡಬೇಕು? ಕಲ್ಲು ಹೊಡೆದು ಸಾಯಿಸಬೇಕು ಅವರ ಧರ್ಮಶಾಸ್ತ್ರದ ನಿಯಮದ ಪ್ರಕಾರ. ಹಾಗಾಗಿ ಒಂದು ಶಾಕಿಂಗ್ ಒಂದು ಬ್ಲೆಸ್ಸಿಂಗ್ ಆಕೆಗೆ ಬಂದಿತ್ತು. ಆದರೆ ಅಲ್ಲಿ ನಾವು ನೋಡ್ತೇವೆ ಆಕೆ ಏನು ಮಾಡಿದ್ಲು ಅಂತೇಳಿ ಹೇಳಿದರೆ, ಆ ಸಮಯದಲ್ಲಿ ತನ್ನ ದೇಹವನ್ನು ಕರ್ತನಿಗಾಗಿ ಅವಳು ಸಜೀವ ಯಜ್ಞವಾಗಿ ಅರ್ಪಿಸಿ ಅವಳು ಹೇಳ್ತಾಳೆ, ಎಂದು ನಿನ್ನ ಮಾತಿನಂತೆ ನನಗೆ ಆಗಲಿ ಎಂಬುದಾಗಿ ತನ್ನನ್ನು ಒಪ್ಪಿಸಿಕೊಟ್ಟಿರುವಂಥದ್ದನ್ನು ನಾವು ನೋಡ್ತೇವೆ. ಇನ್ನೊಂದು ಅದೇ ಲೂಕನು ಬರೆದ ಸುವಾರ್ತೆ ಎರಡನೇ ಅಧ್ಯಾಯಕ್ಕೆ ಬರಬೇಕಾದ್ರೆ ಇನ್ನೊಂದು ಭಾಗದಲ್ಲಿ ನಾವು ನೋಡ್ತೇವೆ, ಕುರುಬರಿಗೆ ತಂದಂಥ ಒಂದು ಸಂದೇಶ. ಆ ಸೀಮೆಯಲ್ಲಿ ಕುರುಬರು ಹೊರದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನವರಿಗೆ, ಹೆದರಬೇಡಿರಿ. ಅಲ್ಲಿ ಮರಿಯಳಿಗೆ ಹೇಳುವಂಥದ್ದನ್ನು ನಾವು ನೋಡಿದ್ದೇವೆ. ಅಲ್ಲಿ ಕುರುಬರಿಗೆ ಹೇಳ್ತಾನೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡೋ ಶುಭ ಸಮಾಚಾರ ನಿಮಗೆ ತಿಳಿಸ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ, ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು. ಪಕ್ಕನೆ ಆ ದೂತನ ಸಂಗಡ ಪರಲೋಕದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು, ಮೇಲಣ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡಿದರು. ಎಲ್ಲರೂ ಹೇಳಿ, ಮೇಲಣ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ. ಹಾಗಾದರೆ ಇಲ್ಲಿ ಕೂಡ ನಾವು ನೋಡ್ತೇವೆ ಏನಂತೇಳಿ ಹೇಳಿದ್ರೆ, ದೇವದೂತರು ಒಂದು ಹಾಡಿದಂಥ ಹಾಡನ್ನು ನಾವು ನೋಡ್ತೇವೆ. ಈ ಒಂದು ಆರಾಧನೆ ಎಲ್ಲಿ ನಡೀತು ಅಂತೇಳಿ ಹೇಳಿದರೆ ಹೊರಗೆ ಅಲ್ವಾ? ಹೊರಗೆ ಕುರುಬರು ಎಲ್ಲಿ ಹೊಲದಲ್ಲಿ ಕುರಿ ಕಾಯ್ತಿದ್ರು, ಆ ಸಂದರ್ಭದಲ್ಲಿ ಅಲ್ಲಿ ಈ ಒಂದು ಪರಲೋಕದ ದೇವದೂತರು ಕಾಣಿಸಿಕೊಂಡು ಅಲ್ಲಿ ದೇವರನ್ನು ಕೊಂಡಾಡುವುದನ್ನು ಅಲ್ಲಿ ನಾವು ನೋಡ್ತೇವೆ. ಹಾಗಾದರೆ ಈ ಒಂದು ವಚನ ನಾವು ನೋಡುವಾಗ ಇದೊಂದು ದೇವದೂತರು ಒಂದು ಹಾಡಿದಂಥ ಒಂದು ಪ್ರವಾದನೆಯ ಒಂದು ಹಾಡು ಎಂಬುದಾಗಿ ಕೂಡ ನಾವು, ಯಾವ ಹಾಡಿದು? ಒಂದು ಪ್ರವಾದನೆಯ ಒಂದು ಹಾಡು. ಯಾಕಂದರೆ ಮೇಲಣ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ಹಾಗಾದರೆ ಇದು ಎಲ್ಲಿ ಈ ಹಾಡು ನೆರವೇರುತ್ತೆ ಎಂಬುದಾಗಿ ನಾವು ನೋಡುವಾಗ, ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ನಮ್ಮೆಲ್ಲರಿಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಾಗ, ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸುರಿಸಿದಂಥ ರಕ್ತದ ಮೂಲಕವಾಗಿ ದೇವರಿಗೂ ಮತ್ತು ಅಲ್ವಾ ನಾವು ನೋಡ್ತೇವೆ, ಮೇಲಣ ಲೋಕಕ್ಕೂ ಭೂಲೋಕಕ್ಕೂ ಏನಾಯ್ತು? ಈಗ ಒಂದು ಸಮಾಧಾನ.
ಸಮಾಧಾನವನ್ನು ನಾವು ನೋಡ್ತೇವೆ. ಹಾಗಾದರೆ ಇದು ಆಗಬೇಕಾದ್ರೆ ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಲೇಬೇಕು. ದೇವರು ಈ ಎಲ್ಲ ಕಾರ್ಯವನ್ನು ಮಾಡುವಂಥ ಉದ್ದೇಶ ನಾವು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಮ್ಮ ಪೂರ್ವ ಸ್ಥಿತಿಯನ್ನು ನಾವು ದೇವರ ವಾಕ್ಯದಲ್ಲಿ ನಾವು ನೋಡಿಕೊಳ್ತೇವೆ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ. ಎರಡನೇ ಅಧ್ಯಾಯ ಅದರಲ್ಲಿ 2ನೇ ವಚನದಿಂದ ಓದ್ತೇನೆ. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ನಾವೆಲ್ಲರೂ ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರ ಭಾವದ ಆಶೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕಾದವರಂತೆ ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು. ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ನಾವು ನೋಡ್ತೇವೆ, ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಹಾಗಾದರೆ ಇಲ್ಲಿ ನಮ್ಮ ಪೂರ್ವಸ್ಥಿತಿ ಏನಾಗಿತ್ತು ಅಂತೇಳಿ ಹೇಳಿದರೆ, ನಮ್ಮ ನೇಚರ್, ನಮ್ಮ ಸ್ವಭಾವವೇ ಏನಾಗಿತ್ತು ಅಂತೇಳಿ ಹೇಳಿದರೆ, ನಾವು ಹೇಗೆ ನಡೀತಿದ್ದೆವು, ನಾವು ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳಿಗೆ ಅನುಸಾರವಾಗಿ ಸ್ವಭಾವ ಸಿದ್ಧವಾಗಿ ನಡೆಯುವಂಥ ಒಂದು ಜೀವಿತ ನಮ್ಮದಾಗಿತ್ತು. ಆದುದರಿಂದ ನಾವು ಯಾವುದಕ್ಕೆ ಗುರಿಯಾಗಿದ್ದೆವು ಅಂತೇಳಿ ಹೇಳಿದರೆ, ದೇವರ ಕೋಪಕ್ಕೆ ನಾವು ಗುರಿಯಾದವರು. ಅದಕ್ಕೆ ಹೇಳ್ತದೆ ಏನಂತೆ, ಪಾಪವು ಕೊಡುವ ಸಂಬಳ ಏನಂತೆ, ಮರಣ. ನಾವು ಅದಕ್ಕೆ ಗುರಿಯಾದವರು. ಆದರೆ ಮುಂದೆ ಹೇಳ್ತದೆ, ಆದರೆ ಕರುಣಾನಿಧಿಯಾದ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು. ಅದ್ರ ಎಂಥ ಪ್ರೀತಿ ಇಟ್ಟಿರ್ಬೋದು ದೇವರು ನಮ್ಮ ಮೇಲೆ, ಎಂಥ ಪ್ರೀತಿ ಇಟ್ಟಿರ್ಬೋದು ಎಂಬುದಾಗಿ ನಾವು ಧ್ಯಾನ ಮಾಡುವಾಗ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ನಾವು ಯೆರೆಮೀಯನ ಪುಸ್ತಕದಲ್ಲಿ 31ನೇ ಅಧ್ಯಾಯ 3ನೇ ವಚನಕ್ಕೆ ನಾವು ಬರಬೇಕಾದ್ರೆ, ಯೆರೆಮೀಯ 31ನೇ ಅಧ್ಯಾಯ ಅಲ್ಲಿ 3ನೇ ವಚನದಲ್ಲಿ ನಾವು ನೋಡ್ತೇವೆ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಇಲ್ಲಿ ಒಂದು ಕಡೆ ನಾವು ನೋಡ್ತೇವೆ, ನಾವು ದೇವರ ಕೋಪಕ್ಕೆ ಗುರಿಯಾದವರು, ನಾವು ನಿತ್ಯ ಮರಣಕ್ಕೆ ಪಾತ್ರರಾದವರು. ಆದರೆ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ದೇವರ ಕೋಪಕ್ಕೆ ಗುರಿಯಾದಂತಿರುವ ನಮ್ಮನ್ನು ಕ್ರಿಸ್ತ ಯೇಸುವಿನ ಮೂಲಕ, ಯೇಸು ಕ್ರಿಸ್ತನ ಜನನ ಸಂದೇಶವೇ ಅದೇ. ಯೇಸು ಕ್ರಿಸ್ತನ ಬಂದಂಥ ಉದ್ದೇಶ ಏನಂತೇಳಿ ಹೇಳಿದ್ರೆ, ಇವತ್ತು ನಾವು ಲೋಕದಲ್ಲಿ ನಾವು ನೋಡ್ತೇವೆ ಏನಂತೇಳಿ ಹೇಳಿದ್ರೆ, ಮೊನ್ನೆ ಪೇಪರ್ಲಿತ್ತು, ಯಾವುದೋ ಒಂದು ಕಡೆಯಲ್ಲಿ ಭಯಂಕರ ಸೇಲ್ ಆಗಿದೆ ಅಂತೆ ಕ್ರಿಸ್ಮಸ್ನ ವಿರುದ್ಧವಾಗಿ. ಕ್ರಿಸ್ಮಸ್ನ ಹಬ್ಬದ ಸಲುವಾಗಿ ಎಣ್ಣೆ ಅಂಗಡಿಯಲ್ಲಿ ಭಯಂಕರ ಎಣ್ಣೆ ಮಾರಾಟ ಆಗಿದೆ ಅಂತೆ. ಭಯಂಕರ ಬಿಸ್ನೆಸ್ ಅಂತೆ, ಭಯಂಕರ ಸಾಕ್ಷಿ ಅಲ್ಲ. ಆದರೆ ಯೇಸು ಹುಟ್ಟಿ ಬಂದಂಥ ಉದ್ದೇಶ ಏನು, ನಾವು ಯಾವುದಕ್ಕೆ ಗುರಿಯಾಗಿದ್ದೆವು, ಇದು ಭಾಳ ಇಂಪಾರ್ಟೆಂಟ್ ನಾವು ತಿಳ್ಕೊಳ್ಳಿಕ್ಕಿರುವಂಥದ್ದು. ಆದುದರಿಂದ ಇಲ್ಲಿ ಯೆರೆಮೀಯನು ಹೀಗೆ ಹೇಳ್ತಾನೆ, ದೇವರು ಯೆರೆಮೀಯನ ಮೂಲಕ ಮಾತಾಡ್ತಾನೆ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೀತಿಯಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ನಾನು ಸೆಳೆದುಕೊಂಡಿದ್ದೇನೆ. ಹಾಗಾದರೆ ಅಲ್ಲಿ ಮಮತೆ ಎಲ್ಲಿ, ದೇವರ ಮಮತೆ ಎಲ್ಲಿ ಕಂಡು ಬಂತು ನಮಗೆ? ಶಿಲುಬೆಯಲ್ಲಿ. ಹಲ್ಲೆಲೂಯಾ. ಶಿಲುಬೆಯಲ್ಲಿ 2 ಮರವನ್ನು ನಾವು ನೋಡ್ತೇವೆ, 2 ಟ್ರೀ ಅಲ್ವಾ. ಒಂದು ಕಡೆ ಕ್ರಿಸ್ಮಸ್ ಟ್ರೀ ಇದೆ,
ಗೊತ್ತಿಲ್ಲ ನನಗೂ ಅದಕ್ಕೂ ಕ್ರಿಸ್ಮಸ್ಸಿಗೆ ಏನು ಸಂಬಂಧ ಇದೆ ಅಂತೇಳಿ ಹೇಳಿ. ಆದರೆ ಶಿಲುಬೆಗೂ ಮತ್ತು ಕ್ರಿಸ್ಮಸ್ಸಿಗೆ ಭಾಳ ಸಂಬಂಧ ಇದೆ. ಹಲ್ಲೆಲೂಯಾ. ಶಿಲುಬೆಗೆ ಮತ್ತು ಅಲ್ವಾ ಕ್ರಿಸ್ಮಸ್ಸಿಗೆ ಭಾಳ ಸಂಬಂಧ ಇದೆ. ಯಾಕಂತೇಳಿ ಹೇಳಿದರೆ ನಮಗೆ ಸಮಾಧಾನ ಉಂಟಾದದ್ದು ಎಲ್ಲಿ? ಅದು ಶಿಲುಬೆಯಲ್ಲಿ. ಯಾಕಂದರೆ ಶಿಲುಬೆಯ ಮೂಲಕವಾಗಿ ನನ್ನನ್ನು ನಿಮ್ಮನ್ನು ದೇವರು ಶಾಶ್ವತವಾಗಿ ಆತನು ಪ್ರೀತಿಸಿರುವುದರಿಂದಲೇ ಈ ಸ್ಥಳದಲ್ಲಿ ನಾವು ಇವತ್ತು ಕೂಡಿ ಬಂದಿದ್ದೇವೆ. ಹಾಗಾಗಿ ಇನ್ನೊಂದು ಕಡೆಯಲ್ಲಿ ನಾವು ನೋಡ್ತೇವೆ ಆತನ ಪ್ರೀತಿಯನ್ನು. ಯೆಶಾಯನು ಬರೆದ ಪ್ರವಾದನ ಗ್ರಂಥ ಅದರಲ್ಲಿ 62ನೇ ಅಧ್ಯಾಯ 3 ಮತ್ತು 3ರಿಂದ 5ನೇ ವಚನದವರೆಗೆ ನಾವು ಓದಿಕೊಂಡು ಬರುವಾಗ 3ರಿಂದ 5ನೇ ವಚನದವರೆಗೆ ದೇವರ ವಾಕ್ಯ ಹೇಳ್ತದೆ, ನೀನು ಯೆಹೋವನ ಕೈಯಲ್ಲಿ ಸುಂದರ ಕಿರೀಟವಾಗಿಯೂ ನಿನ್ನ ದೇವರ ಹಸ್ತದಲ್ಲಿ ರಾಜಶಿರೋವೇಷ್ಟನವಾಗಿಯೂ ಇರುವಿ. ಹಾಗಾದರೆ ಇಲ್ಲಿ ನಾವು ನೋಡ್ತೇವೆ ದೇವರು ಹೇಳ್ತಾನೆ, ನೀನು ಯೆರೆಮೀಯನ ಅಲ್ಲಿ ಯೆಶಾಯನ ಮೂಲಕವಾಗಿ ನೀನು ಯೆಹೋವನ ಕೈಯಲ್ಲಿ ಸುಂದರ ಕಿರೀಟ, ನಿನ್ನ ದೇವರ ಹಸ್ತದಲ್ಲಿ ನಾವು ನೋಡ್ತೇವೆ ಇದು ತಲೆಗೆ ಕಿರೀಟ ಅಂತೆ. ತಲೆಗೆ ಅದರ ಅರ್ಥ ಏನಂತೇಳಿ ಹೇಳಿದರೆ ತಲೆಗೆ ಕಿರೀಟ. ಹಾಗಾಗಿ ದೇವರು ನಮ್ಮನ್ನು ಉಂಟು ಮಾಡುವಾಗ ಹಾಗೆ ಹೀಗೆ ಉಂಟು ಮಾಡಲಿಲ್ಲ. ದೇವರು ತನ್ನ ಹಸ್ತದಲ್ಲಿ ನಮ್ಮನ್ನು ಆತನಿಗೆ ಬೇಕಾದ ರೀತಿಯಲ್ಲಿ ನಮ್ಮನ್ನು ಏನು ಮಾಡಿದ್ದಾನೆ ಅಂತೇಳಿ ಸೃಷ್ಟಿ ಮಾಡಿದ್ದಾನೆ. ಅಷ್ಟು ಮಾತ್ರವಲ್ಲ, ದೇವರ ವಾಕ್ಯದಲ್ಲಿ ಹೇಳ್ತೇವೆ ನಾವು ಆತನ ಹಸ್ತದಲ್ಲಿ ಏನಾಗಿದ್ದೇವೆ ಅಂತೇಳಿ ಹೇಳಿದ್ರೆ ರಾಜಮುಕುಟವಾಗಿದ್ದೇವೆ ಅಂತೆ. ಹಾಗೆ ದೇವರು ಅಷ್ಟು ಸುಂದರವಾಗಿ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆಂಬುದಾಗಿ ನಾವು ನೋಡ್ತೇವೆ. ಆದರೆ ನಾವು ನೋಡ್ತೇವೆ ಆದಾಮನ ಮೂಲಕವಾಗಿ ಆದಾಮನು ಮಾಡಿದ ಪಾಪದ ನಿಮಿತ್ತವಾಗಿ ನಾವು ಅದನ್ನೆಲ್ಲ ಕಳ್ಕೊಂಡು ದೇವರಿಂದ ನಾವು ಅಗಲಿ ಹೋಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು. ಹಾಗಾಗಿ ಒಂದು ಬಹಳ ಅಂದರೆ ಮರಿಯಳಿಗೆ ಬಂದ ಹಾಗೆ ನಮಗೂ ಒಂದು ಆಶ್ಚರ್ಯವಾದಂಥ ಒಂದು ಏನು ಬ್ಲೆಸ್ಸಿಂಗ್, ಒಂದು ಆಶ್ಚರ್ಯವಾದಂಥ ಬ್ಲೆಸ್ಸಿಂಗ್. ಯಾಕಂದರೆ ನಮಗಾಗಿ ನಮ್ಮ ಒಂದು ರಕ್ಷಣೆಗಾಗಿ ನಾವಾಗಿ ಏನೂ ಮಾಡಲಿಲ್ಲ, ನಾವು ಅದಕ್ಕಾಗಿ ಯಾವುದೇ ಬೆಲೆ ಕಟ್ಟಲಿಲ್ಲ. ಬದಲಾಗಿ ನನ್ನನ್ನು ನಿಮ್ಮನ್ನು ದೇವರು ಶಾಶ್ವತವಾಗಿ ಪ್ರೀತಿಸಿರುವುದರಿಂದ ತನ್ನ ಮಗನನ್ನು ಈ ಲೋಕಕ್ಕೆ ಕಳುಹಿಸುವುದರ ಮೂಲಕವಾಗಿ ಆತನೇ ಬೆಲೆ ಕಟ್ಟಿದ್ದಾನೆ. ಹಾಗಾದರೆ ಈಗ ಒಂದು ನಾವು ನೋಡುವ ಹೇಗಂತೇಳಿ ಹೇಳಿದ್ರೆ, ದೇವರ ಕೋಪಕ್ಕೆ ಗುರಿಯಾಗಿದ್ದಂಥ ನಾವು ಈಗ ದೇವರ ಕೋಪವನ್ನು ಹೇಗೆ ತಣಿಸುವುದು? ಅದನ್ನು ಅಲ್ವಾ, ಏನು ಮಾಡ್ಬೋದು? ಅದಕ್ಕೆ ಏನು ಬೆಲೆ ಕಟ್ಬೋದು? ನಾವು ಎಫೆಸದಲ್ಲಿ ನಾವು ನೋಡಿದ್ದೇವೆ, ನಾವು ಎಲ್ಲ ದೇವರ ಕೋಪಕ್ಕೆ ನಾವು ಗುರಿಯಾಗಿದ್ದೇವಂತೆ. ಯಾವ ರೀತಿಯಲ್ಲಿ ಹಬ್ಬ ಸಂಭ್ರಮಣೆ ಮಾಡಿ ನಾವು ದೇವರನ್ನು ಮೆಚ್ಚಿಸ್ಬೋದು. ಇದು ಬಹಳ ಇಂಪಾರ್ಟೆಂಟ್. ಅದಕ್ಕೆ ನಾವು ನೋಡ್ತೇವೆ ಏನಂತೇಳಿ ಹೇಳಿದರೆ, ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ, ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಮೂರನೇ ಅಧ್ಯಾಯದಲ್ಲಿ 36ನೇ ವಚನವನ್ನು ನಾವು ಓದಿಕೊಳ್ಳುವಾಗ ಅಲ್ಲಿ ಹೇಳ್ತದೆ, ಆತನ ಮಗನನ್ನು ನಂಬುವವನಿಗೆ ನಿತ್ಯ ಜೀವ ಉಂಟು, ಮಗನಿಗೆ ಒಳಗಾಗದವನು ಜೀವವನ್ನು ಕಾಣುವುದೇ ಇಲ್ಲ. ದೇವರ ಕೋಪವು ಅವರ ಮೇಲೆ ನೆಲೆಗೊಂಡಿರುವುದು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದ್ರೆ ಬೇರೆ ಏನಿಲ್ಲ, ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆತನ ಮಗನನ್ನು ನಂಬುವವನಿಗೆ ನಿತ್ಯ ಜೀವ ಉಂಟು, ಮಗನಿಗೆ ಒಳಗಾಗದವನು ಜೀವವನ್ನು ಕಾಣುವುದೇ ಇಲ್ಲ. ದೇವರ ಕೋಪ ಅವನ ಮೇಲೆ ನೆಲೆಗೊಂಡಿರ್ತದಂತೆ. ಹಾಗಾದರೆ ದೇವರ ಕೋಪದಿಂದ ನಾವು ತಪ್ಪಿಸಿಕೊಳ್ಬೇಕಾದ್ರೆ, ಅಥವಾ ದೇವರ ಕೋಪದಿಂದ ಅಲ್ವಾ, ದೇವರ ಕೋಪವನ್ನು ನಾವು ತಣಿಸಬೇಕಾದ್ರೆ ಮಾಡಲಿಕ್ಕಿರೋದು ಇಷ್ಟೇ, ಬೇರೆ ಏನಿಲ್ಲ. ಏನಂತೇಳಿ ಹೇಳಿದರೆ, 2025 ವರ್ಷಗಳ ಹಿಂದೆ ಈ ಲೋಕಕ್ಕೆ ದೇವರ ಕೋಪಕ್ಕೆ ಗುರಿಯಾದಂಥ ನಮ್ಮನ್ನು ಪ್ರೀತಿಸಿ ತನ್ನ ಮಗನನ್ನು ಈ ಲೋಕಕ್ಕೆ ತಂದೆಯಾದ ದೇವರು ಕಳುಹಿಸಿದರು. ಲೋಕದ ಮೇಲೆ ಎಷ್ಟೋ ಪ್ರೀತಿ ಇಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟು ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು. ಹಾಗಾಗಿ ಆನ್ಲೈನ್ನಲ್ಲಿ ಕೂಡ ವೀಕ್ಷಿಸಿದ ಪ್ರತಿಯೊಬ್ಬೊಬ್ಬರಿಗೆ ನಾನು ಹೇಳ್ತೇನೆ ಏನಂತೇಳಿ ಹೇಳಿದರೆ, ಒಂದು ವೇಳೆ ಯೇಸುವನ್ನು ಅಥವಾ ದೇವರ ಮಗನನ್ನು ನೀವು ಅಂಗೀಕರಿಸದೆ ಇರುವುದಾದರೆ
ಇದೊಂದು ಒಳ್ಳೆಯ ಅವಕಾಶ. ದೇವರ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಒಂದು ಒಳ್ಳೆಯ ಅವಕಾಶ ದೇವರು ನಮಗೆ ಕೊಟ್ಟಿದ್ದಾನೆ. ಆದುದರಿಂದ ಇಲ್ಲಿ ನಾವು ಒಂದು ವೇಳೆ ಯಾರಾದರೂ ದೇವರ ಮಗನನ್ನು ಅಂಗೀಕರಿಸದೆ ಹೋದರೆ ದೇವರ ಕೋಪ ಅವನ ಮೇಲೆ ನೆಲೆಗೊಂಡಿರುವುದೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹಾಗಾಗಿ ನಾವು ನಾಶಕ್ಕೆ ಹೋಗುವುದು ದೇವರಿಗೆ ಇಷ್ಟ ಇಲ್ಲ. ಆದ್ದರಿಂದ ತನ್ನ ಒಬ್ಬನೇ ಮಗನನ್ನು ತಂದೆಯಾದ ದೇವರು ಈ ಲೋಕಕ್ಕೆ ಕಳುಹಿಸಿಕೊಟ್ಟನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹೀಗೆ ಇನ್ನೊಂದು ಭಾಗದಲ್ಲಿ ನಾವು ನೋಡ್ತೇವೆ ದೇವರ ಪ್ರೀತಿಯ ಕುರಿತಾಗಿ. ನಾವು ಪರಮಗೀತ 8ನೇ ಅಧ್ಯಾಯ 6ನೇ ವಚನದಿಂದ 6 ಮತ್ತು 7ನೇ ವಚನವನ್ನು ನಾವು ಓದಿಕೊಂಡು ಬರುವಾಗ ಇಲ್ಲಿ ಹೇಳ್ತದೆ, ನಿನ್ನ ಹೃದಯದ ಮೇಲೆ ನಿನ್ನ ಕೈಯಲ್ಲಿ ನನ್ನನ್ನು ಮುದ್ರೆಯನ್ನಾಗಿ ಧರಿಸಿಕೋ. ಪ್ರೀತಿಯು ಮರಣದಷ್ಟು ಬಲವಾಗಿದೆ. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಿನ್ನ ಹೃದಯದ ಮೇಲೆ ನಿನ್ನ ಕೈಯಲ್ಲಿ ನನ್ನನ್ನು ಮುದ್ರೆಯನ್ನಾಗಿ ಧರಿಸಿಕೋ. ಇವತ್ತು ಲೋಕದಲ್ಲಿ ನಾವು ನೋಡ್ತೇವಲ್ಲ, ಎಷ್ಟೋ ಜನರ ಕೈಯಲ್ಲಿ ಉಂಟಾ ಹಾಕಿಕೊಂಡದ್ದು, ಕೆಲವರದು ಅಚ್ಚೆ ಹಾಕಿಸ್ಕೊಂಡದು. ಯಾಕಂದರೆ ಕೆಲವರೆಲ್ಲ ಉಂಟಲ್ಲ, ಹೌದು. ಯಾಕೆ ಅನೇಕರು ಬೇರೆ ವಿಷಯಕ್ಕೆ ಹಾಕ್ತಾರೆ. ಉಡುಗೆರ ಹೆಸರು ಹಾಕಿಕೊಳ್ತಾರೆ ಅಲ್ವಾ, ಇಲ್ಲಿ ಎದೆಯಲ್ಲಿ ಹಾಕಿಕೊಳ್ತಾರೆ, ಕೈಯಲ್ಲಿ ಹಾಕಿಕೊಳ್ತಾರೆ. ನೋಡಿ, ದೇವರು ಕೂಡ ಏನು ಹೇಳ್ತಾರೆ ಅಂತೇಳಿ ಹೇಳಿದ್ರೆ, ನಿನ್ನ ಹೃದಯದ ಮೇಲೆ ನಿನ್ನ ಕೈಯಲ್ಲಿ ಯಾರನ್ನು ಮುದ್ರೆ ಹಾಕಬೇಕಂತೆ? ನನ್ನನ್ನು ಮುದ್ರೆಯಾಗಿ ಧರಿಸಿಕೋ. ಪ್ರೀತಿಯು ಮರಣದಷ್ಟು ಬಲವಾಗಿದೆ. ಪ್ರೀತಿ ದ್ರೋಹದಿಂದ ಹುಟ್ಟುವ ಮತ್ಸರವು ಪಾತಾಳದಷ್ಟು ಕ್ರೂರ. ಅದರ ಜ್ವಾಲೆಯು ಬೆಂಕಿಯ ಉರಿ, ಅದು ಯೆಹೋವನ ರೋಷಾಗ್ನಿ. ಇನ್ನೊಂದು ಮಾತಲ್ಲಿ ಹೇಳುವುದಾದರೆ, ಈಗ ಹಾಗಾದರೆ ದೇವರು ಎಷ್ಟು ನಮ್ಮನ್ನು ಪ್ರೀತಿ ಮಾಡಿದ್ದಾರೆ. ಒಂದು ಹೇಳ್ತೇನೆ ಏನಂತೇಳಿ ಹೇಳಿದ್ರೆ, ತುಂಬ ಹೆಚ್ಚು ಪ್ರೀತಿ ಉಂಟಲ್ಲ, ತುಂಬ ಹೆಚ್ಚು ಪ್ರೀತಿ, ಇದು ಕೂಡ ತುಂಬ ಡೇಂಜರ್. ಯಾಕೆ ನಾನು ಹೇಳ್ತೇನೆ ಅಂತೇಳಿ ಹೇಳಿದ್ರೆ, ಇವತ್ತು ನೀವು ಕೆಲವು ಕಡೆಯಲ್ಲಿ ನಡೆಯುವಂಥ ಘಟನೆಗಳನ್ನು ಕೂಡ ನೋಡ್ತೀರಿ ಪ್ರೀತಿಯ ವಿಷಯದಲ್ಲಿ ಅಲ್ವಾ. ಲೋಕದಲ್ಲಿ ಪ್ರೀತಿ ಆಗ್ತದೆ. ಅದರ ನಂತರ ಒಂದು ವೇಳೆ ಆ ಪ್ರೀತಿಸಿದವರಿಗೆ, ಯಾರನ್ನು ಪ್ರೀತಿಸಿದಾರೋ ಆ ಪ್ರೀತಿಸಿದವರು ಸಿಕ್ಕದಿದ್ದರೆ ಆ ಪ್ರೀತಿ ಹೇಗೆ ಬದಲಾಗ್ತದೆ? ಈಗ ಅಲ್ಲಿ ನಾವು ಏನು ಓದಿದ್ದೇವೆ, ಮರಣದಷ್ಟು ಬಲವಾಗಿದೆ. ಯಾಕಂತೇಳಿ ಹೇಳಿದ್ರೆ, ಈ ಲೋಕದಲ್ಲಿ ಹೇಗಿರ್ತದೆ ಪ್ರೀತಿ ಅಂತೇಳಿ ಹೇಳಿದ್ರೆ, ನನಗೆ ಸಿಕ್ಕದಿದ್ದದ್ದು ಇನ್ನೊಬ್ಬರಿಗೆ ಅದು ಸಿಕ್ಕಬಾರ್ದು, ಇನ್ನೊಬ್ಬರಿಗೆ ಅದು ಸಿಕ್ಕಬಾರ್ದು ಅನ್ನುವಂಥ ಆ ಪ್ರೀತಿ. ನೋಡಿ ಎಂಥ ಪ್ರೀತಿ ಅಂತೇಳಿ ಹೇಳಿದ್ರೆ, ಅದೊಂಥರ ಹುಚ್ಚು ಪ್ರೀತಿ ಅದು. ಅದೇ ರೀತಿಯಲ್ಲಿ ಇನ್ನೊಂದು ಭಾಷೆಯಲ್ಲಿ ಕೂಡ ನಾವು ಈ ಲೋಕ ಭಾಷೆಯಲ್ಲೇ ಮಾತಾಡೋದಾದರೆ, ದೇವರು ಕೂಡ ನಮ್ಮನ್ನು ಪ್ರೀತಿಸಿದುಂಟಲ್ಲ, ಅದೊಂಥರ ಹುಚ್ಚು ಪ್ರೀತಿ. ಹೆಚ್ಚು ಪ್ರೀತಿ ಅಂತೇಳಿ ಕೂಡ ಹೇಳ್ಬೋದು, ಅದು ಹುಚ್ಚು ಪ್ರೀತಿ ಅಂತೇಳಿ ಕೂಡ ಹೇಳ್ಬೋದು. ಈ ಲೋಕದಲ್ಲಿ ಹೇಗೆ ಅಂತೇಳಿ ಹೇಳಿದ್ರೆ, ನನಗೆ ಸಿಕ್ಕಿದ್ದು ಬೇರೆಯವರಿಗೆ ಸಿಕ್ಕಬಾರ್ದು ಅಂತೇಳಿ ಹೇಳಿ. ಆದರೆ ಇಲ್ಲಿ ನಾವು ನೋಡ್ತೇವೆ ಏನಂತೇಳಿ ಹೇಳಿದರೆ, ಇಲ್ಲಿ ದೇವರು ನಮ್ಮನ್ನು ಎಷ್ಟು ಪ್ರೀತಿ ಮಾಡಿದ್ರು ಅಂತೇಳಿ ಹೇಳಿದರೆ, ಹೀಗೆ ನಾನು ಹೇಳ್ತೇನೆ ಏನಂತೇಳಿ ಹೇಳಿದರೆ, ಲೋಕದಲ್ಲಿ ಹೇಗೆ ಅಂತೇಳಿ ಹೇಳಿದರೆ, ಬೇರೆಯವರ ಪ್ರಾಣವನ್ನು ತೆಗಿಲಿಕ್ಕೆ ಸಿದ್ಧ ಆಗ್ತಾರೆ. ಆದರೆ ಇಲ್ಲಿ ನಾವು ನೋಡ್ತೇವೆ ಏನಂತೇಳಿ ಹೇಳಿದ್ರೆ, ನನ್ನ ಜೀವ ಹೋದರೂ ತೊಂದರೆ ಇಲ್ಲ, ನಿನ್ನನ್ನು ಮಾತ್ರ ನಾನು ಬಿಡುವುದಿಲ್ಲ. ಅಂದರೆ ದೇವ್ರು ಹೇಗಂತೆ, ನಾನು ಬೇಕಾದರೆ ಪ್ರಾಣ ಕೊಡ್ತೇನೆ, ನೀನು ಮಾತ್ರ ನರಕಕ್ಕೆ ಹೋಗಬಾರ್ದು. ಎಂಥ ಪ್ರೀತಿ ಅದು! ನಾನು ಅಲ್ವಾ, ಅಲ್ಲಿ ನಾವು ನೋಡ್ತೇವೆ, ನಿನಗೋಸ್ಕರ ನಾನು ನನ್ನ ಪ್ರಾಣವನ್ನೇ ಬೇಕಾದರೆ ಕೊಡ್ತೇನೆ, ಆದರೆ ನೀನು ನನಗೆ ಬೇಕು. ಇಂಥ ಒಂದು ಪ್ರೀತಿಯಿಂದ ದೇವರು ನಮ್ಮನ್ನು, ಅಂಥ ಪ್ರೀತಿಯಿಂದ ದೇವರು ಪ್ರೀತಿಸಿದ್ದಾನೆ. ಅದಕ್ಕೆ ಅಲ್ಲಿ ನಾವು ನೋಡ್ತೇವೆ, ಪ್ರೀತಿ ದ್ರೋಹದಿಂದ ಹುಟ್ಟಿರುವ ಮತ್ಸರವು ಕ್ರೂರ, ಅದರ ಜ್ವಾಲೆಯು ಬೆಂಕಿಯ ಉರಿ, ಅದು ಯೆಹೋವನ ರೋಷಾಗ್ನಿ. ಆಮೇಲೆ ಮುಂದೆ ಜಲದ ರಾಶಿಗಳು ಪ್ರೀತಿಯನ್ನು ನಂದಿಸಲಾರವು, ಪ್ರವಾಹಗಳಿಗೂ ಅದನ್ನು ಮುಳುಗಿಸಲು ಶಕ್ತಿ ಇಲ್ಲ. ಒಬ್ಬನು ತನ್ನ ಮನೆ ಮಾರನ್ನೆಲ್ಲ ಕೊಟ್ಟು ಪ್ರೀತಿಯನ್ನು ಪಡೆಯಲು ಯತ್ನಿಸಿದರೆ ಕೇವಲ ತಿರಸ್ಕಾರಕ್ಕೆ ಗುರಿಯಾಗುವ. ನೋಡಿ, ಒಬ್ಬನು ತನ್ನ ಮನೆ ಮಾರನ್ನೆಲ್ಲ ಕೊಟ್ಟು, ಎಲ್ಲವನ್ನು ಮಾರಿ
ಒಂದು ವೇಳೆ ಆ ದೇವರ ಪ್ರೀತಿಯನ್ನು ಪಡೆಯುವುದಕ್ಕೆ ಯತ್ನಿಸಿದರೆ ಅವನು ತಿರಸ್ಕಾರಕ್ಕೆ, ಈಗ ಉದಾಹರಣೆಗೆ ಹೇಳಿದೇನಂತೇಳಿ ಹೇಳಿದರೆ, ಈಗ ತುಂಬ ದೇವರಿಗಾಗಿ ಏನಾದರೂ ದೊಡ್ಡ ಡೊನೇಷನ್ ಕೊಟ್ಟು, ಅಥವಾ ನಾವು ನೋಡ್ತೇವೆ ದೊಡ್ಡ ದೊಡ್ಡ ಚರ್ಚ್ ಕಟ್ಟಿ ದೇವರ ಪ್ರೀತಿಯನ್ನು ಗಳಿಸ್ಕೊಳ್ಬೋದಾ? ದೇವರ ಪ್ರೀತಿಯನ್ನು ಗಳಿಸಿಕೊಳ್ಳಿಕ್ಕೆ ಆಗ್ತದಾ? ಇಲ್ಲ. ಒಂದೇ ಏನಂತೇಳಿ ಹೇಳಿದ್ರೆ, ಫಸ್ಟ್ ನಾವು ಮಾಡಬೇಕಾದದ್ದು ಏನಂತೇಳಿ ಹೇಳಿದ್ರೆ, ದೇವರು ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟನು. ಆತನನ್ನು ನಂಬುವುದರ ಮೂಲಕವಾಗಿ ಹೇಗಂತೇಳಿ ನಮಗೆ ನಿತ್ಯ ಜೀವ ಅಥವಾ ಆ ಶಾಶ್ವತ ಪ್ರೀತಿಯನ್ನು ನಾವೇನು ಮಾಡ್ತೇವೆ, ಗಳಿಸಿಕೊಳ್ತೇವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆದುದರಿಂದ ಈ ಮುಂಜಾನೆ ವೇಳೆಯಲ್ಲಿ ಈ ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬೊಬ್ಬರಿಗೂ ನಾನು ಹೇಳ್ತೇನೆ ಏನಂತೇಳಿ ಹೇಳಿದರೆ, ದೇವರು ನಮ್ಮನ್ನು ಪ್ರೀತಿಸಿದು ಲೋಕದ ಮನುಷ್ಯರು ಪ್ರೀತಿಸಿದಾಗೆ ಪ್ರೀತಿಸಲಿಲ್ಲ. ಈ ಲೋಕದ ಮನುಷ್ಯರು ಏನಾದರೂ ಪ್ರೀತಿಸಿದಾದರೆ ಅದರಲ್ಲಿ ಏನಿರ್ತದೆ ಅಂತೇಳಿ ಹೇಳಿದರೆ, ಹಿಂದೆ ಏನೋ ಒಂದು ಸ್ವಾರ್ಥ ಇರ್ತದೆ, ಅಥವಾ ಆ ಪ್ರೀತಿಯಲ್ಲಿ ಏನೋ ಮೋಸ ಕೂಡ ಇರ್ತದೆ. ಅದಕ್ಕೆ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಏನಂತೇಳಿ ಹೇಳಿದರೆ, ಯೇಸು ಹೇಳಿದೆ ಹೇಗೆಂತೇಳಿ ಹೇಳಿದರೆ, ನಾನು ನಿಮ್ಮನ್ನು ಪ್ರೀತಿಸಿದಂತೆ ನೀವು ಕೂಡ ಒಬ್ಬರನ್ನೊಬ್ಬರು. ಹಾಗಾದರೆ ಇಲ್ಲಿ ನಾವು ನೋಡ್ತೇವೆ ದೈವಿಕ ಪ್ರೀತಿ. ಆದುದರಿಂದ ದೇವರ ವಾಕ್ಯದಲ್ಲಿ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಯಾರು ಯೇಸುವನ್ನು ಅಂಗೀಕಾರ ಮಾಡಿಕೊಂಡಿದ್ದಾರೋ 5ನೇ ಅಧ್ಯಾಯ ಅಲ್ಲಿ 1ನೇ ವಚನದಿಂದ ನಾವು ನೋಡ್ತೇವೆ ಏನಂತೇಳಿ ಹೇಳಿದರೆ, ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ಹಾಗಾದರೆ ಯೇಸು ಕ್ರಿಸ್ತನ ಮೂಲಕ ದೇವದೂತರು ಹಾಡಿದಂಥ ಹಾಡನ್ನು ನಾವು ನೋಡ್ತೇವೆ. ಇದು ಶಿಲುಬೆಯಲ್ಲಿ ಆದಂಥ ಸಮಾಧಾನ. ಅದರಲ್ಲಿ ಹೇಳ್ತಾರೆ, ಅದರಲ್ಲಿ ಇರೋ ನಾವು ಈಗ ನೆಲೆಗೊಂಡಿರುವ ದೇವರ ಕೃಪಾಶಯದಲ್ಲಿ ಆತನ ಮುಖಾಂತರವೇ ನಂಬಿಕೆಯಿಂದ ಪ್ರವೇಶವಾಯಿತು. ಮತ್ತು ಮುಂದೆ ಬರುವಾಗ ಅಲ್ಲಿ ಹೇಳ್ತದೆ, ಮತ್ತು ದೇವರ ಮಹಿಮೆಯನ್ನು ಹೊಂದುವೆಂಬ ಭರವಸೆಯಿಂದ ಉಲ್ಲಾಸವಾಗಿದ್ದೇವೆ. ಇದು ಮಾತ್ರವಲ್ಲದೆ ನಮಗೆ ಉಂಟಾಗಿರುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ. ಯಾಕಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷಣ ಹುಟ್ಟುತ್ತದೆ ಎಂದು ಬಲ್ಲೆವು. ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ. ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯದಲ್ಲಿ ಧಾರಾಳವಾಗಿ ಸುರಿದಿದೆಯಲ್ಲ ಎಂಬುದಾಗಿ. ಆದ್ದರಿಂದ ಇಲ್ಲಿ ಅನೇಕರು, ನೀವು ಇವತ್ತು ನಾವು ನೋಡ್ತೇವೆ, ಅನೇಕರು ನೀವು ನಿಮ್ಮ ಕುಟುಂಬವನ್ನು ಅಲ್ವಾ, ನಿಮ್ಮ ಹಿನ್ನೆಲೆಯಲ್ಲಿ ನೀವು ಮಾಡ್ತಿದ್ದ ಎಲ್ಲ ಸಂಗತಿಗಳನ್ನು ಬಿಟ್ಟು ಇವತ್ತು ಯೇಸುವಿಗಾಗಿ, ಯೇಸುವನ್ನು ನಂಬಿ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು ನೀವು ಬಂದಿರ್ಬೋದು. ಸಮಾಜದಿಂದ ಅಥವಾ ಕೆಲವು ಕುಟುಂಬದಿಂದ ತಿರಸ್ಕಾರ, ಕೆಲವು ಇಲ್ಲಿ ಬರೆಯಲ್ಪಟ್ಟ ಹಾಗೆ ಅನೇಕ ಸಂಗತಿಗಳು ನಿಮ್ಮ ಜೀವಿತದಲ್ಲಿ ನಡೀಬಹುದು. ಆದರೆ ಇಲ್ಲಿ ಒಂದು ಹೇಳ್ತದೆ ಅಂತ ಒಂದು ಹೇಳ್ತದೆ, ನಾವಿಟ್ಟಂಥ ನಿರೀಕ್ಷೆ ಏನಂತೇಳಿ ನಮ್ಮೊಳಗಿರುವಂಥ ನಿರೀಕ್ಷೆ ಅದು ನಿತ್ಯ ಜೀವದ ನಿರೀಕ್ಷೆ. ಆದುದರಿಂದ ನಮ್ಮ ಆಶೆಯನ್ನು ಈ ಲೋಕದಲ್ಲಿ ಯಾವುದೇ ಪರಿಸ್ಥಿತಿಗಳು ಸಂಗತಿಗಳು ಇದ್ದರೂ ಕೂಡ ಅದು ಭಂಗಪಡಿಸಲಿಕ್ಕೆ ಆಗುವುದಿಲ್ಲ, ಕರ್ತನಿಂದ ನಮ್ಮನ್ನು ಅಗಲಿಸಲಿಕ್ಕೆ ಆಗುವುದಿಲ್ಲ. ಆದುದರಿಂದ ಅಲ್ಲಿ ಹೇಳ್ತದೆ, ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯದಲ್ಲಿ ಧಾರಾಳವಾಗಿ ಸುರಿದಿದೆ ಅಲ್ಲ. ಹಾಗಾದರೆ ಇಲ್ಲಿ ನಾವು ನೋಡ್ತೇವೆ ಏನಂತ ಹೇಳಿ, ದೇವರು ನಮ್ಮಲ್ಲಿರುವಂಥ ಯಾವುದೇ ಒಳ್ಳೆ ಸಂಗತಿಗಳನ್ನು ನೋಡಿ ನಮಗೋಸ್ಕರ ಪ್ರಾಣ ಕೊಡಲಿಲ್ಲ. ಅಲ್ಲೇ ರೋಮಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ ಅಲ್ಲೇ 6ನೇ ವಚನದಿಂದ ನಾವು ನೋಡ್ತೇವೆ, ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ನಾವು ಏನಾಗಿದ್ದೇವೆ ಅಂತ ಹೇಳಿದ್ರೆ, ನಾವು ಅಶಕ್ತರಾಗಿದ್ದೇವಂತೆ, ಅಂದರೆ ನಾವು ಭಕ್ತಿಹೀನರಾಗಿದ್ದೆವು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಇಂಥ ಸಮಯದಲ್ಲಿ ದೇವರು ನಮಗೋಸ್ಕರ ಏನು ಮಾಡಿದಾನೆ ಅಂತೇಳಿ ಹೇಳಿದರೆ, ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ. ಅಂದರೆ ಅಷ್ಟು ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಯಾಕಂದರೆ ಆದಾಮನಿಂದ ಅದನ್ನು ನಾವು ಕಳಕೊಂಡು ದೇವರ ಕೋಪಕ್ಕೆ ಗುರಿಯಾದಂಥ ನಮ್ಮನ್ನು ದೇವರು ಎಂಥ ಪ್ರೀತಿಯಿಂದ ನಮ್ಮನ್ನು ಪ್ರೀತಿ ಮಾಡಿದ್ದಾನೆ ಪ್ರಿಯರೇ. ಆದುದರಿಂದ ಇಲ್ಲಿ ನಾವು ನೋಡ್ತೇವೆ ಇನ್ನೊಂದು ಅಲ್ಲೇ ಕೆಳಗಿನ ವಚನದಲ್ಲಿ, ಯಾರಾದರೂ ನೀತಿವಂತನಿಗೋಸ್ಕರ ಯಾರಾದರೂ ಪ್ರಾಣ ಕೊಡೋದು ಅಪರೂಪ,
ಉಪಕಾರಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾವನಾದರೂ ಧೈರ್ಯ ಮಾಡಿದರೂ ಮಾಡಾನು. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತ ಪಡಿಸಿದ್ದಾನೆ. ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತು ನಿಶ್ಚಯವಲ್ಲವೇ ಅಂತೇಳಿ ಹೇಳಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹಾಗಾದರೆ ನಾವು ದೇವರಿಗೆ ವೈರಿಗಳಾಗಿದ್ದೆವು, ನಾವು ಪಾಪಿಗಳಾಗಿದ್ದೆವು. ಇಂಥ ಒಂದು ಸ್ಥಾನದಲ್ಲಿದ್ದಂಥ ಆಗಲೂ ದೇವರು ನಮ್ಮನ್ನು ಪ್ರೀತಿಸಿ ನಮಗೋಸ್ಕರ ದೇವರು ಏನು ಮಾಡಿದ್ದಾರೆ? ಪ್ರಾಣ ಕೊಟ್ಟಿದ್ದಾರೆ. ಆದ್ದರಿಂದ ಇಲ್ಲಿ ನಾವು ನೋಡ್ತೇವೆ ಏನಂತೇಳಿ ಹೇಳಿದರೆ, ಇಲ್ಲಿ ಕೂತಂಥ ನಮ್ಮೆಲ್ಲರಿಗೂ ಒಂದು ನಿರೀಕ್ಷೆ ಇದೆ. ಏನಂದ್ರೆ, ಒಂದು ವೇಳೆ ಆತನು ಬರುವುದಾದರೆ, ಆತನು ಪಕ್ಕನೆ ಬರುವುದಾದರೆ ನಾವೆಲ್ಲ ಎಲ್ಲಿಗೆ ಸಿದ್ಧಾಗ್ತಿದ್ದೇವೆ ಅಂತೇಳಿ ಹೇಳಿದರೆ, ಎತ್ತಲ್ಪಡ್ಲಿಕ್ಕೋಸ್ಕರ. ಆತನ ಪ್ರೀತಿ ನಮ್ಮನ್ನು ಏನು ಮಾಡ್ತದೆ ಅಂತೇಳಿ ಹೇಳಿದರೆ, ಈ ಭೂಮಿಯಲ್ಲಿ ನಮ್ಮನ್ನು ಬಿಟ್ಟು ಬಿಡದೆ ಆತನ ಪ್ರತ್ಯಕ್ಷತೆಯಲ್ಲೇ ನಮ್ಮನ್ನು ಸಭೆಯಾಗಿ ಆತನು ಕರ್ಕೊಂಡು ಹೋಗ್ಲಿಕ್ಕೂ ಕೂಡ ಆತನು ಬರ್ತಾ ಇದ್ದಾನೆ. ಲೋಕ ಎಲ್ಲ ನಾವು ನೋಡ್ತೇವೆ ಈ ಸಮಯದಲ್ಲಿ ಭಾಳ ಸಡಗರ ಸಂಭ್ರಮದಲ್ಲಿದೆ. ಆದರೆ ಅದೇ ಭಾಗದಲ್ಲಿ ನಾವು ನೋಡ್ತೇವೆ ಇನ್ನೊಂದು ವಿಷಯದಲ್ಲಿ ಕೂಡ ನಾವು ಎಚ್ಚರವಾಗಿರ್ಬೇಕಂತೇಳಿ ಹೇಳಿದರೆ, ಕರ್ತನು ಬರುವ ದಿನಗಳು ಕೂಡ ಏನಾಗಿದೆ? ಭಾಳ ಸಮೀಪವಾಗಿದೆ. ಅದಕ್ಕೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಏನಂತೇಳಿ, ಕರ್ತನು ತನ್ನ ವಾಕ್ಯದಲ್ಲಿ ಆತನು ಹೇಳ್ತಾನೆ ಏನಂತೇಳಿ ಹೇಳಿದರೆ, ಈ ಬಂಡೆಯ ಮೇಲೆ ನನ್ನ ಸಭೆ ಕಟ್ತೇನೆ, ಪಾತಾಳ ಲೋಕದ ಬಲ ಅದನ್ನು ಸೋಲಿಸುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯಾಕಂದರೆ ಕರ್ತನು ತನ್ನ ಸಭೆಯನ್ನು ಕಟ್ಟಿದಾನೆ. ಈಗದಲ್ಲೇ ಪ್ರೀತಿ ಅನ್ನುವಂಥ ಬಂಡೆಯ ಮೇಲೆ ಕರ್ತನು ತನ್ನ ಸಭೆಯನ್ನು ಕಟ್ಟಿದ್ದಾನೆ. ಅದಕ್ಕೆ ಹೇಳ್ತದೆ, ಪ್ರೀತಿ ಎಂದಿಗೂ ಬಿದ್ದು ಹೋಗುವುದಿಲ್ಲ. ನಿಲ್ಲುವುದು ಯಾವುದು? ಕೊನೆಗೆ ಪ್ರೀತಿ ಮಾತ್ರ ನಿಲ್ಲುವುದು. ಹಾಗಾಗಿ ನಾನು ಹೇಳ್ತೇನೆ ಏನಂತ ಹೇಳಿದರೆ, ದೇವರು ನಮ್ಮನ್ನು ಪ್ರೀತಿಸಿದ್ದು ಶಾಶ್ವತವಾದ ಪ್ರೀತಿ. ಆದ್ದರಿಂದ ನಾವು ಅದನ್ನು ಅರ್ಥಕೊಂಡು ಯೇಸುವನ್ನು ನಮ್ಮ ಜೀವಿತದಲ್ಲಿ ನಾವು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಿದ್ದೇವಾ? ಒಂದು ವೇಳೆ ಇವತ್ತು ಯಾರಾದರೂ ಯೇಸುವನ್ನು ನಂಬಿ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿ ಹೊಸದಾಗಿ ಒಂದು ವೇಳೆ ಹುಟ್ಟದಿದ್ದರೆ, ಇವತ್ತೊಂದು ಅವಕಾಶ ಇದೆ ಏನಂತೇಳಿ ಹೇಳಿದರೆ, ಹೊಸದಾಗಿ ಹುಟ್ಟುವುದಕ್ಕಾಗಿ. ಯಾರು ನೀರಿನಿಂದಲೂ ಆತ್ಮದಿಂದಲೂ ಒಂದು ವೇಳೆ ಹುಟ್ಟದಿದ್ದರೆ ಅವರು ದೇವರ ರಾಜ್ಯವನ್ನು ಕಾಣಲಾರರು, ದೇವರ ರಾಜ್ಯಕ್ಕೆ ಅವರು ಸೇರಲಾರರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆದ್ದರಿಂದ ಯೇಸು ಜನಿಸಿ ಬಂದಂಥ ಉದ್ದೇಶವೇ ಏನಂತೇಳಿ ಹೇಳಿದರೆ, ನಾವು ನಿತ್ಯ ನರಕಕ್ಕೆ ಹೋಗಬಾರ್ದು, ನಾವು ನಿತ್ಯ ಜೀವಕ್ಕೆ ಹೋಗಬೇಕೆಂಬುದಾಗಿ ನಾವು ನೋಡ್ತೇವೆ. ಆದ್ದರಿಂದ ದೇವರು ನಮ್ಮನ್ನು ಉಂಟು ಮಾಡಿದಂಥ ಉದ್ದೇಶ 1 ಥೆಸಲೋನಿಕ 5ನೇ ಅಧ್ಯಾಯ 9ನೇ ವಚನದಲ್ಲಿ ಅದನ್ನು ನಾವು ನೋಡ್ತೇವೆ. 1 ಥೆಸಲೋನಿಕ, ಯಾಕಂದರೆ ದೇವರು ನಮ್ಮನ್ನು ತನ್ನ ಕೋಪಕ್ಕೆ ಗುರಿಯಾಗಬೇಕೆಂದು ನೇಮಿಸದೆ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳಬೇಕೆಂದು ನೇಮಿಸಿದನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯಾಕಂದ್ರೆ ದೇವರು ನಮ್ಮನ್ನು ನೇಮಿಸಿದಂಥ ಉದ್ದೇಶ ದೇವರ ಕೋಪಕ್ಕೆ ಗುರಿಯಾಗಬೇಕೆಂದು ಅಲ್ಲ. ಆದರೆ ನಾವು ನೋಡ್ತೇವೆ, ಒಬ್ಬನಿಂದಲೇ ಏನಾಯ್ತು ಅಂತ ಹೇಳಿದರೆ ಪಾಪ ಅಲ್ವಾ? ಆ ಪಾಪದ ಮೂಲಕವಾಗಿ ಮರಣವು ಎಲ್ಲರ ಮೇಲೆ ವ್ಯಾಪಿಸಿಕೊಂಡಿತು. ಆದರೆ ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಆ ರಕ್ಷಣೆಯನ್ನು ಸಂಪಾದಿಸಿಕೊಳ್ಬೇಕಂತ ದೇವರು ನೇಮಿಸಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಒಂದು ವೇಳೆ ಇವತ್ತು ಆ ರಕ್ಷಣೆಯನ್ನು ನಾವು ಸಂಪಾದಿಸಿಕೊಂಡಿದ್ದರೆ ಖಂಡಿತವಾಗಿ ಕ್ರಿಸ್ಮಸ್ಸಿಗೆ ಏನಿದೆ ಒಂದು ಅರ್ಥ ಇದೆ. ಆ ಕ್ರಿಸ್ಮಸ್ಸಿಗೆ ಒಂದು ಅರ್ಥ ಇದೆ. ಅದಕ್ಕೆ ಇನ್ನೊಂದು ಪ್ರೀತಿಯನ್ನು ನಾವು ನೋಡುವ ಜೇಫನ್ಯ 3ನೇ ಅಧ್ಯಾಯ 17ನೇ ವಚನದಲ್ಲಿ ಹೇಳ್ತದೆ, ಜೇಫನ್ಯ
3ನೇ ಅಧ್ಯಾಯ 17ನೇ ವಚನ. ಅಲ್ಲಿ ನಿನ್ನ ದೇವರಾದ ಯೆಹೋವನು ನಿನ್ನ ದೇವರಾದ ಯೆಹೋವನು ನಿನ್ನ ಮಧ್ಯದಲ್ಲಿ ಶೂರನಾಗಿದ್ದಾನೆ, ನಿನ್ನ ಮಧ್ಯದಲ್ಲಿ ಶೂರನಾಗಿದ್ದಾನೆ, ನಿನ್ನನ್ನು ರಕ್ಷಿಸುವನು, ನಿನ್ನಲ್ಲಿ ನಿನ್ನಲ್ಲಿ ಉಲ್ಲಾಸಿಸೇ ಉಲ್ಲಾಸಿಸುವನು, ತನ್ನ ಪ್ರೀತಿಯಲ್ಲಿ ಮುಳುಗಿ ಮೌನವಾಗಿರುವನು, ನಿನ್ನಲ್ಲಿ ಆನಂದಿಸಿ ಹರ್ಷಧ್ವನಿಗೈಯುವನು. ನೋಡಿ, ಇಲ್ಲಿ ದೇವರು ವಾಕ್ಯ ಹೇಳ್ತೇವೆ ಎಂತ ಪ್ರೀತಿ ಮಾಡಿದ್ರು ಅಂತೇಳಿ ಹೇಳಿದ್ರೆ ದೇವರು ಇಲ್ಲಿ ನಾವು ನೋಡ್ತೇವೆ ಒಂದು ಗಂಡ ಹೆಂಡತಿ ಎಷ್ಟು ಅಂತ ಪ್ರೀತಿ ಇಲ್ಲಿ ಹೇಳ್ತದೆ. ಆತನು ನಿನ್ನಲ್ಲಿ ಉಲ್ಲಾಸಿಸುವನು, ತನ್ನ ಪ್ರೀತಿಯಲ್ಲಿ ಮುಳುಗಿ ಮೌನವಾಗಿರುವನು, ನಿನ್ನಲ್ಲಿ ಆನಂದಿಸಿ ಹರ್ಷಧ್ವನಿಗೈಯುವನತೆ. ಹಾಗಾದ್ರೆ ಇಲ್ಲಿ ನಾವು ನೋಡ್ತೇವೆ ಏನಂತೇಳಿ ಹೇಳಿದ್ರೆ ನಾವು ಆರಾಧನೆ ಮಾಡುವಾಗ ಹೇಗಿರ್ತದೆ ಅಂತೇಳಿ ಹೇಳಿದ್ರೆ ದೇವರು ಕೂಡ ನಮ್ಮ ಜೊತೆಯಲ್ಲಿ ಸೇರ್ಕೊಳ್ತಾನಂತೆ. ನಮ್ಮ ಜೊತೆಯಲ್ಲಿ ಸೇರಿಕೊಂಡು ಆತನು ಕೂಡ ಏನು ಮಾಡ್ತಾನೆ ಅಂದರೆ ಹರ್ಷಧ್ವನಿಗೈತಾನಂತೆ. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅಂಥ ಪ್ರೀತಿಯಿಂದ ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದಾನೆ. ಅದಕ್ಕೆ ಇಲ್ಲಿ ನಾವು ನೋಡ್ತೇವೆ ಆತನ ಪ್ರೀತಿಗೆ ಯಾವ ಬೆಲೆ ಕೂಡ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ನೋಡ್ತೇವೆ ದೇವರಿಗೆ ಏನನ್ನು ಕೊಡ್ಬೋದು, ಏನನ್ನು ಕೊಟ್ಟು ದೇವರ ಪ್ರೀತಿಯನ್ನು ನಾವು ಸಂಪಾದನೆ ಮಾಡಿಕೊಳ್ಳಬಹುದು. ಏನಿಲ್ಲ, ಒಂದೇ ಒಂದು ನಾನು ಹೇಳ್ತೇನೆ ಏನಂತೇಳಿ ಹೇಳಿದ್ರೆ ಆತನು ನಾವು ನಾಶವಾಗಬಾರ್ದೆಂದು ತನ್ನ ಒಬ್ಬನೇ ಮಗನನ್ನು ಕಳುಹಿಸಿಕೊಟ್ಟನು. ನಾವು ಇವತ್ತು ಆತನನ್ನು ನಮ್ಮ ಜೀವಿತದಲ್ಲಿ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು ನಾವು ಹೊಸದಾಗಿ ಹುಟ್ಟಿ ಆತನ ವಾಕ್ಯಕ್ಕೆ ಒಳಗಾಗಿ ನಾವು ಕೈಕೊಂಡು ನಡೀತಿದ್ದೇವೋ ಎಂಬುದಾಗಿ ಈ ಭಾನುವಾರ ನಾವು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಯಾಕಂತೇಳಿ ಹೇಳಿದರೆ ಇನ್ನು ನಾನು ನೆನೆಸ್ತೇನೆ ಇದೇ ಅಲ್ವಾ ಕೊನೆ ಭಾನುವಾರ ಇದೆ ನಮಗೆ, ಇನ್ನಿಲ್ಲ ಈ ವರ್ಷದ ಭಾನುವಾರ ಅಲ್ವಾ, ಮುಗಿದೋಯ್ತು. ಹಾಗಾಗಿ ಈ ಲಾಸ್ಟ್ ಸಂಡೇ ನಾವು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ, ಪರೀಕ್ಷೆ ಮಾಡಿಕೊಳ್ಳೋಣ. ನಾನು ಹೇಳ್ತೇನೆ ಮರಿಯಳಿಗೆ ಹೇಳಿದ ಹಾಗೆ ಇವ್ರು ಹೇಳ್ತಾನೆ ಏನಂತ ಹೇಳಿದರೆ ಹೆದರಬೇಡ, ನಿನ್ನ ಜೀವಿತದಲ್ಲಿ ಒಂದು ದೊಡ್ಡ ಕಾರ್ಯವನ್ನು ದೇವರು ಮಾಡಲಿಕ್ಕೆ ಆತನು ಬಯಸ್ತಾ ಇದ್ದಾನೆ. ಇಲ್ಲಿವರೆಗೆ ಯಾವುದು ಈ ವರ್ಷದಲ್ಲಿ ಅಥವಾ ಬೈಬಲ್ ಹೇಳ್ತದೆ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಒಳಗೆ ಮನಸ್ಸು ಕೂಡ ಊಹಿಸಲಿಲ್ಲ ಅಂಥ ಕಾರ್ಯವನ್ನು ದೇವರು ತನ್ನ ಆತ್ಮನ ಮೂಲಕ ಪ್ರಕಟಿಸಿ ಹೊಸ ವರ್ಷಕ್ಕೆ ಹೋಗುವಾಗ ನಿಮ್ಮನ್ನು ನಡೆಸಲಿಕ್ಕಿದ್ದಾರೆ. ಹಲ್ಲೆಲೂಯಾ, ನಿಮ್ಮನ್ನು ನಡೆಸಲಿಕ್ಕಿದ್ದಾರೆ. ಅಂಥ ಆಶೀರ್ವಾದದಿಂದ ದೇವರು ನಡೆಸಲಿಕ್ಕಿದ್ದಾರೆ. ಆದ್ದರಿಂದ ಈ ವೇಳೆಯಲ್ಲಿ ನಮ್ಮನ್ನು ಸಂಪೂರ್ಣವಾಗಿ ದೇವರಿಗೆ ನಾವು ಸಮರ್ಪಣೆ ಮಾಡೋಣ ಪ್ರಿಯರೇ, ಸಮರ್ಪಣೆ ಮಾಡೋಣ. ಒಂದು ಕ್ಷಣ ನಾವು ಎದ್ದು ನಿಂತುಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ಆತನನ್ನು ಆಳವಾಗಿ ನಾವು ಆತನನ್ನು ಪ್ರೀತಿಸ್ತಾ ಆತನಿಗೆ ಹೇಳೋಣ, ನಿನ್ನ ಪ್ರೀತಿಗಾಗಿ ನಾವು ಸ್ತೋತ್ರ ಮಾಡ್ತೇವಪ್ಪ. ಥ್ಯಾಂಕ್ ಯು ಜೀಸಸ್. ದೇವರೇ, ಸಭಾಪಾಲಕರವರ ಕುಟುಂಬ, ಈ ಸಭೆಗಾಗಿ ಹೆಗಲು ಕೊಟ್ಟಂಥ ಪ್ರತಿಯೊಬ್ಬೊಬ್ಬರು ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತಿದ್ದೇನೆ ದೇವರೇ. ನಮ್ಮ ಹಿಂದಿನ ಜೀವಿತ ನಾವು ನಿನ್ನ ಕೋಪಕ್ಕೆ ಗುರಿಯಾದವರು ಆದರೆ ದೇವರೇ, ನೀನು ನಮ್ಮ ಮೇಲೆ ಮಹಾಕರುಣೆನಿಟ್ಟು ಮಹಾಪ್ರೀತಿಯಿಂದ ಅಥವಾ ಶಾಶ್ವತವಾದ ಪ್ರೀತಿಯಿಂದ ನೀನು ನಮ್ಮನ್ನು ಪ್ರೀತಿಸಿದ್ದಿ. ಈ ಸಭೆಯನ್ನು ನೀನು ಪ್ರೀತಿಸಿದ್ದಿ ದೇವರೇ. ಇಲ್ಲಿರೋ ಪ್ರತಿಯೊಬ್ಬೊಬ್ಬರು ನೀನು ಪ್ರೀತಿಸಿದ್ದಿ. ಆ ಪ್ರೀತಿಗಾಗಿ ನಾನು ಸ್ತೋತ್ರ ಮಾಡ್ತೇನೆ. ಆ ಪ್ರೀತಿ ಹೇಗಿತ್ತು ಅಂತೇಳಿ ಹೇಳಿದರೆ, ಒಂದು ವೇಳೆ ಲೋಕದ ಒಂದು ಪ್ರೀತಿ ಅನೇಕ ಸಾರಿ ಒಂದು ವೇಳೆ ಆ ಪ್ರೀತಿಸಿದವರಿಗೆ ಕೈ ಕೊಟ್ಟರೆ ಅದು ಆ ಪ್ರೀತಿ ರೋಷಾಗ್ನಿಯಾಗಿ ಅದು ಮರಣದಷ್ಟು ಬಲ ಎಂಬುದಾಗಿ ನಾವು ನೋಡಿದ್ದೇವೆ. ಲೋಕದ ಪ್ರೀತಿ ಹೇಗೆಂತೇಳಿ ಹೇಳಿದರೆ ಅದು ಇನ್ನೊಬ್ಬರ ಪ್ರಾಣವನ್ನು ತೆಗಿತದೆ. ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡಿದ್ದೇವೆ, ನಮ್ಮನ್ನು ಎಷ್ಟು ಪ್ರೀತಿ ಮಾಡಿದ್ದಾರೆ ಅಂತೇಳಿ ಹೇಳಿದರೆ ತನ್ನ ಪ್ರಾಣವನ್ನೇ ಕೊಟ್ಟು ನಮ್ಮನ್ನು ಉಳಿಸಿಕೊಂಡಿದ್ದಾರೆ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ನಿನಗೆ ಸ್ತೋತ್ರ ಮಾಡ್ತೇವಪ್ಪ, ನಿನಗೆ ಸ್ತೋತ್ರ. ನಾವೆಲ್ಲರೂ ಒಂದು ಕ್ಷಣ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ.
ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಥ್ಯಾಂಕ್ ಯು ಲಾರ್ಡ್, ಈ ವರ್ಷವೆಲ್ಲ ಆತನು ಮಾಡಿದ ಉಪಕಾರಗಳನ್ನು ನಾವು ನೆನಪು ಮಾಡಿಕೊಳ್ಳುವ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ, ಹಾಲೆಲೂಯ. ವಂದನೆ ಕರ್ತನೆ, ವಂದನೆ ದೇವರೇ. ಹಾಲೆಲೂಯ, ಹಾಲೆಲೂಯ, ಹಲ್ಲೆಲೂಯ, ಹಾಲೆಲೂಯ, 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 ಹಲ್ಲೆಲೂಯ, ಹಾಲೆಲೂಯ. ನನ್ನ ಅಪ್ಪನು ನೀನೆ, ನನ್ನ ಅಮ್ಮನು ನೀನೆ, ನನಗೆಲ್ಲವೂ ನೀನೆ యేసయ్య. ನನ್ನ ಅಪ್ಪನು ನೀನೆ, ನನ್ನ ಅಮ್ಮನು ನೀನೆ, ನನಗೆಲ್ಲವೂ ನೀನೆ యేసయ్య. ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ, ಆರಾಧಿಪೆ ಇನ್ನೂ ದಾರಿ. ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ, ಆರಾಧಿಪೆ ಇನ್ನೂ ದಾರಿ. ನನ್ನ ಪೂರ್ಣ ಮನಸ್ಸಿನಿಂದ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ, 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 ಆರಾಧನೆ యేసయ్య. ಆರಾಧನೆ, 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 ಆರಾಧನೆ. ಹೌದಪ್ಪ, ಇಲ್ಲಿರೋ ಒಬ್ಬೊಬ್ಬರು ಚಿಕ್ಕ ಮಕ್ಕಳಿಂದ ಹಿರಿಯರ ತನಕ ಒಬ್ಬೊಬ್ಬರು ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇವೆ. ನಿನ್ನ ಪ್ರೀತಿಗಾಗಿ ಸ್ತೋತ್ರ ಮಾಡ್ತೇವೆ. ನಿನ್ನ ಪ್ರೀತಿಯ ದಯಾರಸ ಪವಿತ್ರಾತ್ಮನ ಮೂಲಕವಾಗಿ ನಮ್ಮೊಬ್ಬೊಬ್ಬರ ಹೃದಯದಲ್ಲಿ ಧಾರಾಳವಾಗಿ ಸುರಿಸಲ್ಪಟ್ಟಿರುವುದರಿಂದ ದೇವರೇ, ಆ ಪ್ರೀತಿ ಅದು ನಿಷ್ಕಳಂಕವಾದಂಥ ಪ್ರೀತಿ. ಆ ಪ್ರೀತಿ ಹೆಮ್ಮೆ ಪಡುವುದಿಲ್ಲ, ಆ ಪ್ರೀತಿ ಉಬ್ಬಿಕೊಳ್ಳುವುದಿಲ್ಲ, ಆ ಪ್ರೀತಿ ಇನ್ನೊಬ್ಬರನ್ನು ದೂರುವುದಿಲ್ಲ. ಬದಲಾಗಿ ಎಲ್ಲವನ್ನು ಸಹಿಸಿಕೊಳ್ತದೆ, ಎಲ್ಲವನ್ನು ಅದು ಸಹಿಸಿಕೊಳ್ತದೆ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಪ್ರೀತಿಯು ಬಹು ಪಾಪಗಳನ್ನು ಮುಚ್ಚುತ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಆದ್ದರಿಂದ ಪ್ರೀತಿ ಹೊಗಳಿಕೊಳ್ಳುವುದಿಲ್ಲ, ಪ್ರೀತಿ ಹುಬ್ಬಿಕೊಳ್ಳುವುದಿಲ್ಲ, ಪ್ರೀತಿ ಅಹಂಕಾರ ಪಡುವುದಿಲ್ಲ. ಆದ್ರಿಂದ ದೇವರೇ, ಈ ಪ್ರೀತಿ ಒಬ್ಬೊಬ್ಬರೊಳಗೆ ನಿನ್ನ ಪ್ರೀತಿ ಅದು ದೇವರೇ, ಹೌದು ಕರ್ತನೆಪ್ಪ, ನಿನ್ನ ಮಕ್ಕಳ ಮೂಲಕ ಇತರರಿಗೆ ಅದು ಪ್ರಕಟವಾಗಲಿ. ಆ ಪ್ರೀತಿಯ ಮೂಲಕವಾಗಿ ಶರೀರದಲ್ಲಿರುವ ಎಲ್ಲ ಬಲಹೀನತೆಗಳು ಬಿಟ್ಟು ಹೋಗಲಿ. ನಿನ್ನ ಬಲದಿಂದ ದೇವರೇ ಒಬ್ಬೊಬ್ಬರನ್ನು ತುಂಬಿಸು ಕರ್ತನೆಂಬುದಾಗಿ ಪ್ರಾರ್ಥಿಸ್ತೇನೆ. ನಿನ್ನ ಮಕ್ಕಳು ಪಡುವಂತ ಎಲ್ಲ ಪ್ರಯಾಸಗಳಲ್ಲಿ, ಸೇವೆಯಲ್ಲಿ ಇರ್ಬೋದು ದೇವರಪ್ಪ, ದೇವರೇ ಹೌದು ಕರ್ತನೆಪ್ಪ, ಸೇವೆಗಾಗಿ ಹೆಗಲು ಕೊಟ್ಟು ದೇವರಪ್ಪ ಕರ್ತನೆ, ಯಾವ ಯಾವ ಏರಿಯಾದಲ್ಲಿ ಅವರು ಪ್ರಯಾಸ ಪಡ್ತಿದ್ರು, ಅವರ ಕೆಲಸ ಕಾರ್ಯ ಇರ್ಬೋದು, ಅವರ ಬಿಸ್ನೆಸ್ಗಳಿರ್ಬೋದು, ಇದೆಲ್ಲದರಲ್ಲಿಯೂ ಕೂಡ ಕರ್ತನೆಪ್ಪ ನಿನ್ನ ವಾಕ್ಯ ಹೇಳುವ ಹಾಗೆ, 1ನೇ ಕೀರ್ತನೆ 3ನೇ ವಚನ ಹೇಳುವ ಹಾಗೆ, ಅವರು ನೀರಿನ ಕಾಲುವೆಯ ಬಳಿಯಲ್ಲಿ ನೆಡಲ್ಪಟ್ಟಂತ ಮರದ ಹಾಗೆ, ಗಿಡದ ಹಾಗೆ, ಯಾವ ಧಗೆಗೂ ಭಯಪಡದೆ ಅವರೆಲ್ಲಾ ಸಮಯದಲ್ಲಿ ಹಸಿರನ್ನು ಬಿಡುತ್ತಾ ಇರ್ತದೋ ಹಾಗೆ ಅವರೆಲ್ಲ ಪ್ರಯಾಸಗಳು ಯಾವಾಗಲೂ ಸಫಲತೆ ಆಗ್ತದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗೆ ನಿನ್ನ ಮಕ್ಕಳ ಜೀವಿತದಲ್ಲಿ ದೇವರೇ ಕಾರ್ಯ ಮಾಡು.
ಎಜುಕೇಶನ್ ಮಾಡುವಂಥ ಮಕ್ಕಳಿಗೆ ನಿನ್ನ ದೈವಿಕ ಜ್ಞಾನ ಕೊಟ್ಟು ನಡೆಸು ದೇವರೆಂಬುದಾಗಿ ಪ್ರಾರ್ಥಿಸ್ತೇನೆ. ನಾವು ನೋಡ್ತೇವೆ, ಸೈತಾನನು ಕಡೇ ದಿನಗಳಲ್ಲಿ ತನಗಿರುವ ಕಾಲವು ಸ್ವಲ್ಪವೆಂದು ತಿಳಿದು ರೌದ್ರವುಳ್ಳವನಾಗಿ ಯಾರನ್ನು ನುಂಗಲಿ ಎಂಬುದಾಗಿ ಹುಡುಕುವಂತ ವೇಳೆಯಲ್ಲಿ ನಿನ್ನ ಮಕ್ಕಳು ದೇವರೇ ಯಾವುದು ವಿವೇಚನ ಆತ್ಮನಿಂದ ತುಂಬಲ್ಪಡಲಿ. ದೇವರೇ ಯಾವುದು ಬೇಕು ಯಾವುದು ಬೇಡ ಅದನ್ನು ವಿವೇಚಿಸಿ ತಿಳ್ಕೊಂಡು ದೇವರಪ್ಪ ನಿನಗಾಗಿ ಜೀವಿಸುವಂತೆ ಕೃಪೆ ಮಾಡಿ ನಡೆಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನಗೋಸ್ಕರ ಬದುಕ್ತೇನೆ, ನಿನಗೋಸ್ಕರ ಸಾಯ್ತೇನೆ ಎಂಬುದಾಗಿ ತೀರ್ಮಾನಿಸಿ ನಿನ್ನನ್ನು ಅಂಗೀಕರಿಸಿಕೊಂಡಿರುವಾಗ ಆ ತೀರ್ಮಾನದೊಂದಿಗೇನೆ ದೇವರಪ್ಪ ಪ್ರತಿದಿನ ನಡೀಲಿಕ್ಕಾಗುವಂತೆ, ಬರೀ ಭಾನುವಾರ ಮಾತ್ರವಲ್ಲ ದೇವರೇ, ಪ್ರತಿದಿನ ಆ ಮಾತಿಗನುಸಾರವಾಗಿ ನಡೆಸಲ್ಪಡ್ಲಿಕ್ಕಾಗುವಂತೆ ಒಬ್ಬೊಬ್ಬರಲ್ಲಿ ನೀನು ಕಾರ್ಯ ಮಾಡು ದೇವರೇ. ಮತ್ತು ಈ ಸ್ಥಳಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ಈ ಸ್ಥಳಕ್ಕೆ ಬೇಕಾದಂಥ ದೇವರೇ ಎಲ್ಲ ರೀತಿಯ ಸಹಾಯ ನಿನ್ನ ಸೇವಕರಿಗೆ ದೇವರೇ ಒದಗಿ ಬರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಒಂದು ದೇವರೇ, ಇವತ್ತು ಲೂಕನು ಬರೆಸುವಂತೆ 1ನೇ ಅಧ್ಯಾಯದಲ್ಲಿ ನಾವು ಕೇಳಿದ ಹಾಗೆ, ಹೌದು ಕತನೆಪ್ಪ, ಒಂದು ಆಶ್ಚರ್ಯಕರವಾದಂಥ ಅತ್ಯಾಶ್ಚರ್ಯವಾದಂಥ ಸಂಗತಿಯನ್ನು ಮರಿಯಳ ಬಳಿಗೆ ದೂತನು ತಂದ ಹಾಗೆ ದೇವರೇ, ಈ ಸೇವಕರಿಗೂ ದೇವರೇ ಒಂದು ಅತ್ಯಾಶ್ಚರ್ಯವಾದ ಸಂಗತಿ ದೇವರೇ, ಈ ಸ್ಥಳಕ್ಕೆ ಮುಂದೆ ಏನು ಕೊಡ್ಲಿಕ್ಕಿದೆಯೋ ಅದು ಯೇಸುವಿನ ನಾಮದಲ್ಲಿ ಸಡನ್ನೇ ಆಗಿದೆ ದೇವರಪ್ಪ. ಅದು ಬರುವುದಕ್ಕಾಗಿ ಸ್ತೋತ್ರ ಮಾಡ್ತೇವೆ ದೇವರೇ. ನಾವು ಅದನ್ನು ಅಂಗೀಕರಿಸ್ತೇವೆ, ಅದನ್ನು ನಂಬುತ್ತೇವೆ ದೇವರಪ್ಪ. ಆದುದರಿಂದ ಕರ್ತನೆಪ್ಪ, ಎಲ್ಲವನ್ನು ನಿನ್ನ ಕರಗಳಿಗೆ ಒಪ್ಪಿಸ್ತೇವೆ. ಯಾವ ಉದ್ದೇಶಕ್ಕಾಗಿ ಈ ಸ್ಥಳಕ್ಕೆ ನಿನ್ನ ಸೇವಕನನ್ನು ನಡೆಸಿ ಇಷ್ಟು ವರ್ಷ ದೇವರೇ ಅನೇಕರು ಈ ಸ್ಥಳದಲ್ಲಿ ದೇವರೇ ಹೌದು ಕರ್ತನೆಪ್ಪ ಸೈತಾನನಿಂದ ಕಟ್ಟಲ್ಪಟ್ಟವರು ದೇವರೇ ಹೌದು, ಜೀವನವೇ ಬೇಡ ಎಂಬುದಾಗಿ ದೇವರೇ ಹೌದು ಕರ್ತನೆಪ್ಪ ನಿರಾಶೆಗೊಂಡವರು, ಆತ್ಮಹತ್ಯೆಗೆ ಪ್ರಯತ್ನಿಸಿದವರು ದೇವರೇ ಹೌದು ಕರ್ತನೆ, ಅನೇಕರು ಬೇರೆ ಬೇರೆ ಸ್ಥಿತಿಗತಿಗಳಲ್ಲಿ ಇದ್ದವರು ಈ ಸ್ಥಳಕ್ಕೆ ಬಂದು ಬಿಡುಗಡೆಯನ್ನು ಹೊಂದಿಕೊಂಡು ದೇವರೇ ಹೌದು ಕರ್ತನೆಪ್ಪ, ನಿನ್ನ ವಾಕ್ಯ ಹೇಳ್ತದಲ್ಲ, ನಜರೇತಿನ ಯೇಸುವನ್ನು ಪವಿತ್ರಾತ್ಮನಿಂದಲೂ ಪವಿತ್ರಾತ್ಮನ ಬಲದಿಂದಲೂ ಉಪಯೋಗಿಸಿ ಸೈತಾನನಿಂದ ಬಾಧಿಸಲ್ಪಡುವವರನ್ನು ಬಿಡುಗಡೆ ಮಾಡುತ್ತಾ ಉಪಕಾರ ಮಾಡುತ್ತಾ ಸಂಚರಿಸಿದನೆಂಬುದಾಗಿ ಬರೆಯಲ್ಪಟ್ಟ ಪ್ರಕಾರ ಈ ಸ್ಥಳದಲ್ಲಿ ಆ ಕಾರ್ಯಗಳು ನಡೆದಿದೆ ದೇವರೇ. ಅದನ್ನು ನೀನು ಖಂಡಿತಿ. ಆದ್ರಿಂದ ಒಂದು ಸಡನ್ನೇ ದೇವರಪ್ಪ, ಒಂದು ದೊಡ್ಡ ಮಿರಕಲ್ ದೇವರೇ ನಿನ್ನ ಸೇವಕನಿಗೆ ದೇವರೇ ನೀನು ಮಾಡುವುದಕ್ಕಾಗಿ ಸ್ತೋತ್ರ ಮಾಡ್ತಾ ಇದ್ದೇನೆ. ಇದರ ಮೂಲಕ ನಿನಗೆ ಮಹಿಮೆ ಆಗಲಿ. ಮತ್ತೊಮ್ಮೆ ಯಾವುದೇ ದೇಹದಲ್ಲಿ ದೇವರೇ ಯಾವುದೇ ಅಲರ್ಜಿ ಇರ್ಬೋದು ಅಥವಾ ಯಾವುದೇ ಒಂದು ಹೌದು ಕರ್ತನೆಪ್ಪ ದೇವರೇ ವ್ಯಾಧಿಯ ಸಿಂಪ್ಟಮ್ ಇದ್ರೆ ಯೇಸು ನಾಮದಲ್ಲಿ ಈಗಲೇ ಅದು ಬಿಟ್ಟು ಹೋಗಲಿ, ಸ್ವಸ್ಥತೆ ಉಂಟಾಗಲಿ ಎಂಬುದಾಗಿ ನಾವು ಘೋಷಣೆ ಮಾಡ್ತಾ ಇದ್ದೇವೆ ದೇವರೇ. ಯಾಕಂದ್ರೆ ನಾವು ಆರೋಗ್ಯದಲ್ಲಿ ಇರಬೇಕೆಂಬುದು ನಿನ್ನ ಚಿತ್ತ. ಆದ್ರಿಂದ ದೇವರೇ ಆದಾಮನಿಗೆ ನೀನು ಹೇಳಿದಂಥ ಎಲ್ಲ ಶಾಪಗಳು ಅದು ಕಲ್ವಾರಿ ಶಿಲುಬೆಯ ಮೂಲಕವಾಗಿ ದೇವರೇ ಸಂಪೂರ್ಣವಾಗಿ ನೀನು ಅದನ್ನು ತೆಗೆದುಹಾಕಿ ಬಿಡುಗಡೆ ನೀನು ಕೊಟ್ಟಿದ್ದಿ ದೇವರೇ, ಅದಕ್ಕಾಗಿ ಸ್ತೋತ್ರ. ನಾವೆಲ್ಲರೂ ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಯೇಸು ಕ್ರಿಸ್ತನು ನಮ್ಮ ಎಲ್ಲ ಪಾಪಗಳನ್ನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಯೇಸುವಿನ ಬಾಸುಂಡೆಗಳ ಮೂಲಕ ಬಿಡುಗಡೆ ಆಯಿತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಎಲ್ಲ ವಿಷಯದಲ್ಲಿ ಶಾರೀರಿಕವಾಗಿ, ಮಾನಸಿಕವಾಗಿ, ಆತ್ಮಿಕವಾಗಿ ಮತ್ತು ದೇವರೇ ಹೌದು ಕರ್ತನೆಪ್ಪ ಹಣಕಾಸಿನ ವಿಷಯದಲ್ಲಿ ಕೂಡ ಎಲ್ಲ ವಿಷಯದಲ್ಲಿ ಕೂಡ ಒಂದು ಬ್ರೇಕ್ ಥ್ರೂ ಉಂಟಾಗಲಿ ಯೇಸು ನಾಮದಲ್ಲಿ. ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್.